कुन्दार्यो जैनधर्मोऽस्तु मङ्गलम् सर्वमङ्गलमाङ्गल्यं सर्वकल्याणकारकं प्रधानं सर्वधर्माणां जैनं जयतु शासनं जैनं जयतु शासनं नमो अरहन्ताणं नमो सिद्धाणं नमो आर्याणं नमो वज्रायाणं नमो लोके सर्वसाधनं ಪುಟ ಸಂಖ್ಯೆ 100 ತೆಗೆಯಿರಿ 100 ಈಗ ಯಾವಾಗ ಮುಂಜಾನೆ ಸ್ವಾಧ್ಯಾಯದ ಕೊನೆಗೇನು ವಿಷಯ ಬಂದದ್ದಿತ್ತು ಅದಕ್ಕೆ ಪೂರಕವಾಗಿ ಅನ್ರಿ ಅಥವಾ ಅದರ ಸ್ಪಷ್ಟೀಕರಣ ರೂಪದಿಂದ ಅನ್ರಿ ಇದು ವಿಷಯ ಈಗ ತಗೊಳ್ಳೋದಿದೆ. ನಿಜವಾಗಿ ಅನಾನುಕೂಲತೆ ಅನುಕೂಲತೆ ಏನು ಇರ್ತಿರುವುದಿಲ್ಲರಿ. ಈ ಜೀವ ಬರೇ ಐತಿ ಬೇಡ ಈ ಕಡೆ ಬರೀ ಸಂಸಾರದೊಳಗಿರುವಂಥ ಜೀವನಿಗೆ ಸಂಜ್ಞೆ ಪಂಚೇಂದ್ರಿಯದಂಥ ಅರ್ಥಾತ್ ನಮಗೆ ಮುಂದೆ ಪ್ರಾಪ್ತ ಇದೆ. ಇಂಥ ಅವಸ್ಥೆ ಪ್ರಾಪ್ತಾದ ನಂತರ ಅನುಕೂಲ ಪ್ರತಿಕೂಲದ ವಿಭಾಗ ಬಹಳ ಮಾಡ್ತೇವ್ರಿ ನಾವು. ನಿಜವಾಗಿ ನಿಸರ್ಗದೊಳಗೆ ಅನುಕೂಲ ಪ್ರತಿಕೂಲ ಆಗುವಂಥದ್ದೇನು ಇರುವುದಿಲ್ಲ. ವಾಸ್ತವದಲ್ಲಿ ನಿಸರ್ಗದೊಳಗೆ ಹೇಗೆ ಸಮಯಕ್ಕೆ ಪರಿವರ್ತನೆ ಆಗಬೇಕೋ ಹಾಗೆ ಆಗ್ತಾ ಇರ್ತಿದೆ. ಬಸ್ ಅದನ್ನು ಜ್ಞಾತಾ ಸ್ವಭಾವದ ಮೂಲಕ ತಿಳಿಯುವುದರಿಂದ ಜೀವನಿಗೆ ಸುಖ ಆಗ್ತಿದೆ. ಮುಂಜಾನೆ ಅಪ್ಪಾಜಿ ಪ್ರವಚನದೊಳಗೆ ಏನು ಬಂದದ್ದಿತ್ತು, ನಿಯಮ ಸಾರದ್ವೊಂದು ಕಲಶದ ಆಧಾರ ಕೊಟ್ಟರು, ಸಮಯ ಸಾರದ್ವೊಂದು ಕಲಶದ ಆಧಾರ ಕೊಟ್ಟರು. ನಿಯಮ ಸಾರದ ಕಲಶದ ಆಧಾರದಿಂದ ಹೇಳಿದರು ಉದ್ಗಲವೇ ಲೋಕಯಾತ್ರೆ ಮಾಡ್ತಿದೆ ಅಂಥೇಳಿ ಹೇಳಿದರು. ಮತ್ತು ಸಮಯ ಸಾರದ ಕಲಶದ ಆಧಾರದಿಂದ ಏನು ಹೇಳಿದರು, ಅವಿವೇಕ ರೂಪದ ಈ ನಾಟಕದಲ್ಲಿ ಒಂದು ಪುದ್ಗಲವೇ ನರ್ತಿಸ್ತಾ ಇದೆ ಅನ್ನೋ ಮಾತು ಬಂದರೆ, ಹಾಗಾದರೆ ಈ ಪುದ್ಗಲ ಮತ್ತು ಜೀವಗಳದ್ದ ಸಂಬಂಧ ಏನಿದೆ ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ಮಧ್ಯಕ್ಕೆ ಅವರ ವಚನ ಅಪ್ಪಾಜಿ ವಚನದ ಸ್ಪಷ್ಟೀಕರಣ ನೀಡ್ತಾ ಹೋಗ್ತೇನೆ. ಒಂದು ಸ್ವಲ್ಪ ಶಾಂತಿಯಿಂದ ಅರೆ ಇಂಥ ಅವಸರ ಸಿಕ್ಕುವುದಿಲ್ಲರಿ ಜೀವನಿಗೆ. ಈಗ ಇಲ್ಲಿ ಈ ಕಾರ್ಯಕ್ರಮವನ್ನು ಒಂದು ಜಿನವಾಣಿಯ ಸಂಯೋಗವನ್ನು ಯಾರ್ದೋ ನಿಮಿತ್ತದಿಂದ ನಾವು ಪ್ರಾಪ್ತ ಮಾಡಿಕೊಳ್ಳದೇ ಹೋಗಿದ್ದರೆ ನಾವೀಗ ಏನು ಮಾಡ್ತಾ ಇದ್ದೆವು, ಮನೆಯಲ್ಲಿ ಇಷ್ಟು ವಿಚಾರ ಮಾಡೋದು, ಪಾಪದೊಳಗನೆ ಇರ್ತಿದ್ದೇವಲ್ಲ, ಅರ್ಥಾತ್ ಪ್ರತ್ಯಕ್ಷ ಅಪಧ್ಯಾನದೊಳಗೆ ಇರ್ತಿದ್ದೇವ್ರಿ. ಅನರ್ಥದಂಡ ಏನು ಹೇಳಿದರು, ಮೊದಲನೇ ವಿಭಾಗ ಅಪಧ್ಯಾನ ಅಂಥೇಳಿ, ಆ ಅಪಧ್ಯಾನದೊಳಗನೆ ಇರ್ತಿದ್ದೆವು. ಅದಕ್ಕೆ ಈಗ ಒಂದಿಷ್ಟು ಶಾಂತ ಚಿತ್ತದಿಂದ, ಏಕಾಗ್ರ ಚಿತ್ತದಿಂದ, ಸ್ಥಿರ ಚಿತ್ತದಿಂದ ಜಿನವಾಣಿಯ ಶ್ರವಣ ಮಾಡೋದಿದೆ. ಕರ್ಣೇಂದ್ರಿಯದ ಮೂಲಕ ಹೃದಯದೊಳಗ ಅಮೃತದ ಸ್ವಯಂ ನಿರ್ಮಾಣ, ಅಮೃತದ ಉಕ್ಕಿ ಬರಬೇಕು. ಆ ಪ್ರಕಾರದ ಸಾಧನೆಯನ್ನು ಮಾಡೋದಿದೆ. ಇದೇನು ಇದೆ, ಇದಷ್ಟ ನಮ್ಮ ಜೀವನ. ಮುಂದಿನ ಸಮಯದ, ಮುಂದಿನ ಗಂಟೆದ್ದ, ನಾಳೆಯ ದಿವಸದ ಭರವಸೆ ಇಲ್ಲ. ನಡೀರಿ ಗ್ರಂಥದೊಳಗೆ ಸಂಸಾರಿ ಜೀವದ ಅವಸ್ಥೆ
ಮತ್ತು ಪುದ್ಗಲದ ಸಂಬಂಧ. ಈಗ ಜೀವದ್ರವ್ಯ ಹಾಗೂ ಪುದ್ಗಲ ದ್ರವ್ಯಗಳು ಏಕಕ್ಷೇತ್ರಾವಗಾಹಿಯಾಗಿ ಅನಾದಿ ಕಾಲದಿಂದ ಇವೆ. ಅದರಲ್ಲಿರುವ ವಿಶೇಷತೆ ಎಂದರೆ ಜೀವದ್ರವ್ಯವು ಒಂದು ಇದೆ ಮತ್ತು ಪುದ್ಗಲ ಪರಮಾಣು ದ್ರವ್ಯಗಳು ಅನಂತಾನಂತವಿವೆ. ದ್ರವ್ಯಗಳು ಚಲಾಚಲ ರೂಪವಿವೆ, ಆಗಮನ ಗಮನ ರೂಪವಿವೆ, ಅನಂತ ಆಕಾರ ಪರಿಣಮನ ರೂಪವಿವೆ, ಬಂಧ ಮುಕ್ತಿ ಶಕ್ತಿ ಸಹಿತವಾಗಿ ವರ್ತಿಸುತ್ತವೆ. ಯಾವ್ರೆ ಜೀವ ಮತ್ತು ಪುದ್ಗಲ ಎರಡೂ ಏನು ಪುದ್ಗಲದ ಮಾತಿದೆ, ಅದಕ್ಕೆ ಹೇಳುವುದ್ರೆ ಒಂದು ಸ್ವಲ್ಪ ಶಾಂತ ಚಿತ್ತದಿಂದ ಕೇಳೋದು. ಅದು ಆಧಾರ ರೂಪದಿಂದ ಅದೇ ಬಂತಲ್ಲ ಅಪ್ಪಾಜಿ ಪ್ರವಚನದೊಳಗೆ. ಪುದ್ಗಲವೇ ಏನಾಗ್ತಿದೆ, ಪುದ್ಗಲವೇ ನರ್ತಿಸ್ತಿದೆ. ಪುದ್ಗಲದಿಂದನ ಲೋಕಯಾತ್ರೆ, ನಿಯಮಸಾರದ ಅನುಸಾರ ಲೋಕಯಾತ್ರೆ. ಯಾಕೆ ಅಂತಂದ್ರೆ ಅದರಲ್ಲಿ ಅನೇಕ ವಿಧ ಇದೆ ಅಂಥೇಳಿ ಅಪ್ಪಾಜಿ ಹೇಳಿದರು. ಅನೇಕ ವಿಧ ಇದ್ದಾವೆ, ಜೀವದಲ್ಲಿ ಅನೇಕ ವಿಧ ಇಲ್ಲ. ಅದರಲ್ಲಿ ಪೂರಣಗಲನ ಸ್ವಭಾವ ಇದೆ ಅಂಥೇಳಿ ಅನೇಕ ವಿಧ ಆಗ್ತಾವ್ರಿ. ಜೀವದಲ್ಲಿ ಪೂರಣಗಲನ ಸ್ವಭಾವ ಇಲ್ಲ. ಇರುವಂಥ ಸೂಕ್ಷ್ಮ ಶರೀರದೊಳಗೆ ಜೀವ ಹೋದ್ರೂ ಕೂಡ ಜೀವದ ಪ್ರದೇಶ ಅಸಂಖ್ಯನ ಅದಾವ್ರಿ. ಮತ್ತು ಆನೆಯಂಥ ಶರೀರದೊಳಗೆ ಜೀವ ಹೋದ್ರೂ, ಅರ್ಥಾತ್ ಜೀವ ಆ ಶರೀರದೊಳಗೆ ಇರಬೇಕಾಗಿ ಬಂದ್ರೂ ಅಸಂಖ್ಯ ಪ್ರದೇಶನ ಅದಾವ್ರಿ. ಅವನು ಒಂದು ಪ್ರದೇಶ ಎಷ್ಟೋ ಸೂಕ್ಷ್ಮ ಶರೀರದೊಳಗೆ ಹೋದ ನಂತರ ನಾಶ ಆಗುವುದಿಲ್ಲ. ಮತ್ತು ಎಂಥದ್ದು ಸ್ಥೂಲ ಶರೀರ, ಅರೆ ಆನೆದೇನು ಮಾಡ್ತೀರಿ, ಸ್ವಯಂಭೂರಮನ ಸಮುದ್ರ ಏನಿದೆಯಲ್ಲ ಮಧ್ಯಲೋಕದೊಳಗ ಬಳೆಯ ಆಕಾರದಲ್ಲಿ ಅಸಂಖ್ಯ ದ್ವೀಪ ಮತ್ತು ಸಮುದ್ರಗಳಿದ್ದಾವೆ. ಒಂದು ದ್ವೀಪ, ಅದನ್ನು ಸುತ್ತುವರಿದದ್ದು ಸಮುದ್ರ, ಅದನ್ನು ಸುತ್ತುವರಿದದ್ದು ದ್ವೀಪ. ಈ ಪ್ರಕಾರ ಅಸಂಖ್ಯ ಅದಾವ್ರಿ. ಎಷ್ಟದವು? ಅಸಂಖ್ಯ ಇದ್ದಾವೆ. ಕೊನೆಯದ್ದೇನಿದೆ ಅದು ಸ್ವಯಂಭೂರಮನ ಸಮುದ್ರ ಇದೆ ರೀ. ಆ ಸ್ವಯಂಭೂರಮನ ಸಮುದ್ರದ ವಿಸ್ತಾರ ಎಷ್ಟಿರಬಹುದು ಕಲ್ಪನಾದೊಳಗೆ ತಂದುಕೊಳ್ಳೋದು. ಹಾಗಾದ್ರೆ ಒಂದೇ ಒಂದು ಮಗರಮಚ್ಚ ಅದರೊಳಗೆ ಇದೆ, ಅದು ಹೀಗೆ ಸಮುದ್ರವನ್ನು ವ್ಯಾಪಿಸ್ತು ಅಂತಂದ್ರೆ ಅದರ ಬಾಯಿ ಏನಿದೆ ಅಲ್ಲ ಅದು ಸಂಪೂರ್ಣ ಸಮುದ್ರವನ್ನು ಸುತ್ತಾಕಿ ಅದರ ಬಾಯಿಗೆ ತಗಲ್ತಿದೆ. ಅಷ್ಟು ದೀರ್ಘಕಾಯ 1000 ಯೋಜನೆ ಮತ್ಸ್ಯಗಳು ಇದ್ದಾವೆ. 1000 ಯೋಜನದೊಳಗನು 2 ಹರದಾರಿ ಅನ್ನೋದೇನಿದೆ ಆ ಯೋಜನೆ ಅಲ್ಲ, ಮಹಾಯೋಜನ್ರಿ. ಮಹಾಯೋಜನೆ ಬೇರೆ. ಇಲ್ಲಿ ಹೇಳ್ತಾ ಇರುವಂಥ ಯೋಜನ ಅಥವಾ ಇವೇನು ಬಿಲ್ ಪ್ರಮಾಣ ಇವೆಲ್ಲ ಹೇಳ್ತಾರಲ್ಲ ಅಳತೆ, ಇವು ಬೇರೆ ಇದ್ದಾವೆ, ಅವು ಬೇರೆ ಇದ್ದಾವೆ. ಹೀಗಿದ್ದ ಕಾರಣ ಅಷ್ಟು ದೊಡ್ಡ ದೇಹ ಧಾರಣ ಮಾಡಿದ ನಂತರ ಕೂಡ ಬರ್ರಿ ಈ ಕಡೆ, ಅಷ್ಟು ದೊಡ್ಡ ದೇಹ ಧಾರಣ ಮಾಡಿದ ನಂತರ ಕೂಡ ಅಸಂಖ್ಯ ಆತ್ಮ ಪ್ರದೇಶ ಎಷ್ಟಿದಾವೆಯೋ ಅಷ್ಟೇ ಇರ್ತವೆ. ಹಾಗಾದ್ರೆ ಇಲ್ಲೇನು ಹೇಳ್ತಾ ಇದ್ದರು, ಜೀವದ್ರವ್ಯ ಮತ್ತು ಪುದ್ಗಲ ದ್ರವ್ಯಗಳು ಏಕಕ್ಷೇತ್ರಾವಗಾಹಿಯಾಗಿ ಅನಂತ ಕಾಲದಿಂದ ಅನಾದಿ ಕಾಲದಿಂದ ಇವೆ. ಅನಾದಿ ಕಾಲದಿಂದ ಇದ್ದಾವೆ, ಒಂದೇ ಪ್ರದೇಶದೊಳಗಿದ್ದಾವೆ. ಜೀವದ ಚೈತನ್ಯ ಪ್ರದೇಶದ ವ್ಯಾಪ್ತಿ ಎಷ್ಟು ಕ್ಷೇತ್ರದೊಳಗಿದೆಯೋ ಆ ಕ್ಷೇತ್ರದೊಳಗ ಅನಂತ ಪುದ್ಗಲ ಅದಾವ್ರಿ. ಒಂದು ಜೀವದ ಪ್ರದೇಶದ ವ್ಯಾಪ್ತಿ ಎಷ್ಟಿದೆಯಲ್ಲ ಅಲ್ಲಿ ಪುದ್ಗಲ ಪರಮಾಣುಗಳು ಎಷ್ಟಿದಾವೆ, ಅನಂತ ಇದಾವ್ರಿ. ಇಡೀ ವಿಶ್ವದೊಳಗಿನ ಮಾತು ಹೇಳ್ತಾ ಇಲ್ಲ. ಒಂದು ಜೀವದ ಜೊತೆಗೆ ಒಂದು ಜೀವದ ಪ್ರದೇಶ ಏನು ಅಸಂಖ್ಯ ಇದ್ದಾವೆ. ಅಸಂಖ್ಯ ಅಂದರೆ ಎಷ್ಟ? ಅವುಗಳಲ್ಲೇ ಸಂಕುಚಿತ ಮತ್ತು ವಿಸ್ತರಿತ ಆಗುವಂಥ ಶಕ್ತಿ ಇದ್ದ ಕಾರಣ ಆ ಪ್ರದೇಶಗಳ ಈ ಪ್ರಕಾರ ಸೂಕ್ಷ್ಮ ದೇಹ ಮತ್ತು ಸ್ಥೂಲ ದೇಹದೊಳಗ ವ್ಯಾಪ್ತ ಆಗಿ ಸಂಕುಚಿತ ಆಗಿ ಇರ್ತವೆ ವಿನಃ ಒಂದು ಪ್ರದೇಶದ ಹಾನಿ ಆಗುವುದಿಲ್ಲ. ಇಷ್ಟು ಕೇಳಿದ ನಂತರ ಆ ಅಸಂಖ್ಯ ಪ್ರದೇಶ ಏನು ಜೀವದ್ರವ್ಯ ಇದೆ ಅದೇ ಪ್ರದೇಶದೊಳಗ ಅನಂತ ಪುದ್ಗಲ ಪರಮಾಣುಗಳು ಇದಾವ್ರಿ.
ಉದ್ಗಲ ಪರಮಾಣುಗಳು ಎಷ್ಟಿದಾವೆ? ಅನಂತ ಇದಾವೆ. ಜೀವ ದ್ರವ್ಯ ಒಂದು ಮತ್ತು ಉದ್ಗಲ ಪರಮಾಣುಗಳ ಅನಂತರೆ. ಈಗ ಇಷ್ಟು ಪ್ರದೇಶದೊಳಗೆ ನಮ್ಮ ಜೀವ ಅದನ್ನೇನಿಲ್ರಿ, ನಮ್ದೇನು ಪ್ರಾಪ್ತ ದೇಹ ಇದೆ, ಈ ದೇಹದೊಳಗೆ ನಮ್ಮ ಆತ್ಮ ಪ್ರದೇಶಗಳು ವ್ಯಾಪ್ತ ಅದಾವ್ರಿ, ಹೌದೇನಿಲ್ರಿ? ಹಾಗಾದ್ರೆ ಈ ಆತ್ಮ ಪ್ರದೇಶಗಳು ಎಷ್ಟು ಕ್ಷೇತ್ರದೊಳಗೆ ವ್ಯಾಪ್ತ ಇದಾವೆಯೋ ಅಷ್ಟೇ ಕ್ಷೇತ್ರದೊಳಗೆ ಮನೋವರ್ಗಣಗಳಿದ್ದಾವೆ, ಭಾಷಾವರ್ಗಣಗಳಿದ್ದಾವೆ, ಕಾರ್ಮಣ ವರ್ಗಣಗಳಿದ್ದಾವೆ, ಈ ಆಹಾರ ವರ್ಗಣ ರಚನೆಗೊಂಡಿರುವಂಥ ಶರೀರ ಇದೆ. ಒಂದೊಂದು ವರ್ಗಣದೊಳಗೆ ಅಸಂಖ್ಯ ಪರಮಾಣುಗಳದವ್ರಿ. ಹೀಗಿದ್ದ ಕಾರಣ ಒಂದು ಜೀವ ಎಷ್ಟು ಕ್ಷೇತ್ರದೊಳಗೆ ವ್ಯಾಪ್ತದನಲ್ಲ, ವ್ಯಾಪಿಸಿದನಲ್ಲ, ಅಷ್ಟು ಕ್ಷೇತ್ರದೊಳಗೆ ಪುದ್ಗಲ ಪರಮಾಣು ಎಷ್ಟಿದಾವೆ? ಅನಂತ ಸಂಖ್ಯೆಯಲ್ಲಿ ಇದಾವೆ. ಹೀಗಾಗಿ ಈ ಜೀವಕ್ಕೇನಾಗಿದೆ ರೀ, ಕೊನೆಗೇನು ಆ ಅಮೃತ ಚಂದ್ರಾಚಾರ್ಯರ ಕಲಶದ ಯಾವ ಭಾವಾರ್ಥ ಓದಿದ್ರಲ್ಲ ಜಯಚಂದ್ ಛಾಬಡಾರ್ದ, ಅಲ್ಲಿ ಒಂದು ಮಾತು ಏನು ಬಂತು? ಚಿದ್ವಿಕಾರಗಳನ್ನು ನೋಡಿ ಇವು ಚೈತನ್ಯಗಳೇ ಇದಾವೆ ಅನ್ನುವಂಥ ಭ್ರಾಂತಿ ಮಾಡಬಾರ್ದು ಅಂಥೇಳಿ ಜಯಚಂದ್ ಛಾಬಡಾರ್ದ ಭಾವಾರ್ಥದ ಒಂದು ವಾಕ್ಯ ರೀ. ಅಂದರೆ ಈ ಒಂದು ಚೈತನ್ಯದ ವಿಕಾರ, ಸ್ವಲ್ಪ ಶಾಂತಿಯಿಂದ ಕೇಳೋದು, ಈ ಒಂದು ಚೈತನ್ಯದ ವಿಕಾರ ಚಿದ್ವಿಕಾರ, ಚಿದ್ವಿಕಾರ ಇದು ನಾನು ಅನ್ನುವಂಥ ವಿಕಾರ ರೀ, ಹೌದೇನಿಲ್ರಿ? ಒಂದು ಜೀವಿ ಇದೆ, ಆ ಒಂದು ಜೀವದೊಳಗ ಒಂದು ಸಮಯಕ್ಕೆ ಒಂದು ವಿಕಾರ ಇದೆ ಅಂಥೇಳಿ ಇಟ್ಕೊಂಡು ಇದು ನಾನು ಅನ್ನೋ ವಿಕಾರ ಇದೆ ಏನಿಲ್ರಿ, ಆ ವಿಕಾರ ಏನಿದೆ ಅದು ಯಾವುದಕ್ಕೆ ಸಂಬಂಧಿಸಿದ್ದ ಇದೆ? ಈ ಪುದ್ಗಲಕ್ಕೆ ಸಂಬಂಧಿಸಿದ್ದಿದೆ ರೀ. ಈ ಪುದ್ಗಲ ಏನಿದೆ? ಸ್ಕಂಧ ಇದೆ ರೀ. ಇದರಲ್ಲೇ ದ್ರವ್ಯ ಎಷ್ಟಿದಾವೆ? ಅನಂತ ಇದಾವ್ರಿ. ಹಾಗಾದ್ರೆ ಈ ಪುದ್ಗಲ ಸ್ಕಂಧ ಅರ್ಥಾತ್ ನಮ್ಮ ಭಾಷೆಯೊಳಗೆ ನಮಗೆ ತಿಳಿಯುವ ಹಾಗೆ ಈ ಒಂದು ಶರೀರ ಏನಿದೆಯಲ್ಲ, ಪ್ರಾಪ್ತ ಶರೀರ, ಇದರೊಳಗೆ ನಾನು ಎನ್ನುವಂಥ ವಿಕಾರ ಈ ಜೀವದ ಯಾವಾಗ ಬಿಟ್ಟು ಹೋಗಿದೆ ರೀ? ಯಾವಾಗೂ ಇಲ್ಲ. ಹಾಗಾದ್ರೆ ಆ ವಿಕಾರ ಏನಿದೆ ಅಲ್ಲ, ಆ ವಿಕಾರವನ್ನು ನೋಡಿ ಅದುವೇ ನಾನು ಅಂಥೇಳಿ ತಿಳ್ಕೊಳ್ಬೇಡ್ರಿ ಅಂಥೇಳಿ ಹೇಳ್ತಾ ಇದ್ದಾರೆ. ಆ ವಿಕಾರ ಏನಿದೆ ಅದು ನಂದಿದೆ ಈ ಮಾತು ಸರಿ, ಚೈತನ್ಯ ಆತ್ಮಂದ ಇದೆ ಈ ಮಾತು ಸರಿ, ಆದರೆ ಅದು ಯಾವುದರ ಕುರಿತಾಗಿ ಇದೆ? ಯಾವುದರ ಕುರಿತಾಗಿ ಇದೆ? ಶರೀರ ಪುದ್ಗಲ ಸ್ಕಂಧದ ಕುರಿತಾಗಿ ಇದೆ ರೀ. ಇದು ನಾನು ಅನ್ನುವಂಥ ವಿಕಾರ ಜೀವದ್ದನೇ ಇದೆ, ಆದರೆ ಇದರ ಸಲುವಾಗಿ ಇದೆ ಅಲ್ಲ, ಇದರ ಕಾರಣದಿಂದ ಇದೆ ಅಂದಮೇಲೆ ಆ ವಿಕಾರ ಜೀವದ್ದ ಅಲ್ಲ. ಕೊನೆಗೆ ಸ್ಪಷ್ಟೀಕರಣ ಹೇಳಿದ್ರು, ಎಲ್ಲ ಅವಸ್ಥೆಗಳಲ್ಲಿ ಆ ವಿಕಾರ ಇರುವುದಿಲ್ಲ. ಅದಕ್ಕೆ ಅವರು ವ್ಯಾಖ್ಯಾನದೊಳಗೆ ಬಂತು, ಏನು ಬಂತು? ಸಿದ್ಧಾಗಿ ಹೋದ ನಂತರ ಆ ಚಿದ್ವಿಕಾರ ಇರುವುದಿಲ್ಲ. ಅದರಿಂದ ಸಿದ್ಧಿ ಏನು ಮಾಡಿದರೆ ಅಂಥೇಳಿ ಅದು ಚೈತನ್ಯ ಅಲ್ಲ. ನೋಡ್ರಿ, ಪರಿಸ್ಥಿತಿಯಿಂದ ನಮ್ಮದು ಹೀಗಾದದ್ದು ಇದೆ. ನಮ್ಮ ಜೊತೆಗೆ ಇರುವಂಥವ್ರು ನಮ್ಮವರೇ, ನಮ್ಮ ತಂದೆನೇ, ತಮ್ಮೆಲ್ಲರ ಸಂಪರ್ಕದೊಳಗೂ ಬಂದಿದ್ದಾರೆ. ಆದ್ರೆ ಅವರ ವ್ಯಾಖ್ಯಾನವನ್ನು ತಿಳ್ಕೊಳ್ಳೋ ಸಲುವಾಗಿ ಮತ್ತೀಗ ನಮಗೆ ಸ್ಪಷ್ಟೀಕರಣ ಮಾಡಬೇಕಾಗಿದೆ. ಅಷ್ಟು ನಮ್ದು ಬುದ್ಧಿ ಕೆಳಗೆ ಹೊರಟಿದೆ ರೀ. ಅವರ ಹಳೆಯ ಕಾಲದವರು 200 ವರ್ಷದವ್ರು, 2000 ವರ್ಷದವ್ರದ್ದು ಅಲ್ಲ, ನಮ್ಮ ಜೊತೆಗಿದ್ದವರು, ನಮಗೆ ಜನ್ಮ ಕೊಟ್ಟವರು, ನಮ್ಮ ಎಲ್ಲರ ಮಧ್ಯದೊಳಗೆ ನಮಗೆಲ್ಲ ಬೋಧ ನೀಡಿದವರು. ಆದರೆ ಅವರ ವಚನದ ಮರ್ಮವನ್ನು ತಿಳ್ಕೊಳ್ಳುವ ಸಲುವಾಗಿ ನಮಗೆ ಇನ್ನಷ್ಟು ಸ್ಪಷ್ಟೀಕರಣ ಬೇಕಾಗಿದೆ. ಇದಕ್ಕೆ ಕಾರಣ ಏನು? ಇದಕ್ಕೆ ಕಾರಣ ಇಷ್ಟ ಇದೆ, ನಮ್ಮ ರುಚಿ ಹೊರಗೆ ಬೆಳೀತಾ ಹೊಂಟಿದೆ. ಹೀಗಾಗಿ ಇಲ್ಲಿ ಒಳಗಿನ ವಿಷಯ, ನನ್ನ ವಿಷಯ, ಅಡುಗೆ ಮನೆಯ ವಿಷಯ, ನನ್ನ ಮನೆಯೊಳಗಿನ ವಿಷಯ ನನಗೆ ಗೊತ್ತಿಲ್ಲ. ಯಾವ ವ್ಯಕ್ತಿ ಬರೇ ಒಂದು ಸ್ವಲ್ಪ ಸಮಯ, ಯಾವ ಪುರುಷ ಸ್ವಲ್ಪ ಸಮಯ ಊಟಕ್ಕಷ್ಟ ಮನೆಯಲ್ಲಿ ಬರ್ತಾನೋ, ಆದರೂ ಚಿತ್ತೆಲ್ಲ ಹೊರಗೆ ಇರ್ತಿದೆ. ಅವನಿಗೆ ಮನೆಯೊಳಗಿಂದ ಏನು ಗೊತ್ತಿರ್ತಿದೆ? ಏನು ಗೊತ್ತಿರ್ತಿದೆ? ಊಟಕ್ಕೆ ಹಾಕಿದಂಥ ಪತ್ನಿ ಊಟಕ್ಕೆ ಹಾಕಿದಂಥ ಪತ್ನಿ ಯಾವ ಸ್ಥಿತಿಯೊಳಗಿದ್ದಾಳೆ,
ಇದರದ್ದು ಕೂಡ ಅವನಿಗೆ ಪರಿಚಯ ಮಾಡಿಕೊಳ್ಳುವಷ್ಟು ರುಚಿ ಅನ್ರಿ ಅಥವಾ ಸಾವಧಾನತೆ ಅನ್ರಿ ಅಥವಾ ಒಂದು ಪ್ರಕಾರದ ಸ್ಥಿರತೆ ಅನ್ರಿ ಅವನಿಗೆ ಮನೆಗೆ ಸಂಬಂಧಿಸಿದ ಹಾಗೆ ಇಲ್ಲ. ಅಂಥ ಪುರುಷನಿಗೆ ಅವನ ಪತ್ನಿಯ ಬಗ್ಗೆನೇ ಹೇಳಬೇಕಾದ್ರೆ ಮತ್ತೊಬ್ಬರು ವ್ಯಾಖ್ಯಾನಕಾರರ ಬೇಕರೆ. ಹಾಗೆ ನಮ್ದು ಪರಿಸ್ಥಿತಿ ಈಗ ಆದತ್ತೆ ಇದೆ. ನಮ್ದು ರುಚಿ ಬರೇ ಹೊರಗಂದ್ರೆ ಎಲ್ಲಿ? ಅರೆ ಈ ದೇಹಕ್ಕೆ ಸಂಬಂಧಿಸಿದ ಹಾಗೆ, ಮತ್ತೇನೂ ಅಲ್ಲ, ದೇಹಕ್ಕೆ ಸಂಬಂಧಿಸಿದ ಹಾಗೆ. ಎಷ್ಟು ಸಾವಧಾನತೆ ದೇಹಕ್ಕೆ ಸಂಬಂಧಿಸಿದ ಹಾಗೆ, ಹೊರಗಿನ ಲಾಭಕ್ಕೆ ಸಂಬಂಧಿಸಿದ ಹಾಗೆ, ಹೊರಗಿನ ಕೀರ್ತಿ ಖ್ಯಾತಿಗೆ ಸಂಬಂಧಿಸಿದ ಹಾಗೆ ನಮ್ದು ರುಚಿ ಎಷ್ಟು ಹೊರಗೆ ಕೆಲಸ ಮಾಡ್ತಿದ್ದಾರಲ್ಲ ಅಷ್ಟು ತನ್ನ ಮನೆಯ ಮಾತನ್ನ ತಿಳ್ಕೊಳ್ಳುವುದರಲ್ಲಿ ಅದು ಅಸಮರ್ಥ ಆಗ್ತಿದೆ. ಅರೆ ನಿನ್ನ ಪತ್ನಿ ಈಗ 4 ತಿಂಗಳಿಂದ ಔಷಧಿ ತಗೊಳ್ತಾ ಇದ್ದಾಳೆ ಅಂಥೇಳಿ ಹೇಳುವಂಥವ್ರು ಇನ್ನೊಬ್ಬರು ಬೇಕ್ರಿ ಆ ಪುರುಷನಿಗೆ. ಅವನಿಗೆ ಸಮೀಪ ಅಥವಾ ಅವ್ರು ಹೇಳುವಂಥವ್ರಿಗೆ ಸಮೀಪರಿ ಅವನಿಗೆ ಸಮೀಪ. ಆದ್ರೆ ತಾನಾಗೇನ ಏನಾಗಿದ್ದಾನೆ, ತನ್ನ ರುಚಿ ಮತ್ತು ಪ್ರವೃತ್ತಿಯಿಂದ ಅವಳಿಂದ ದೂರ ಆಗಿದ್ದಾನ್ರಿ. ಅದೇ ಪರಿಸ್ಥಿತಿ ಈಗ ನಮ್ದ ತಮ್ದ. ನಿರಂತರ ಇದೇನು ದೇಹ ಅಂದ್ರ ನಾನು ಅನ್ನುವಂಥ ಒಂದೇ ಒಂದು ಚಿದ್ವಿಕಾರ, ಚೈತನ್ಯ ಆತ್ಮನ ವಿಕಾರ ಅದ. ಆ ವಿಕಾರಕ್ಕೆ ಸಂಬಂಧಿಸಿದ ಹಾಗೆ ಪ್ರತಿ ಸಮಯದ ಚೈತನ್ಯ ಸಾಮರ್ಥ್ಯ ಎಲ್ಲ ಖರ್ಚಾಗಿ ಹೋದ್ರೂ ಅವನಿಗೆ ಯಾವುದೇ ಪ್ರಕಾರದ ಪರಿಜ್ಞಾನ ಇಲ್ಲ ಆಗಿದೆ ರೀ. ಪರಿಸ್ಥಿತಿ ನಮ್ದು ಇದೇ ರೀತಿ ಕೆಟ್ಟದ್ದು ಇದೆ. ನಿಜವಾಗಿ ಮನಸ್ಸು ಮಾಡಿದ್ದೆ ಆದ್ರೆ ಅದನ್ನು ಸುಧಾರಿಸುವ ಸಲುವಾಗಿ ಅಧಿಕ ವೇಳೆ ಬೇಕಾಗುವುದಿಲ್ಲ. ಆದ್ರೆ ನಮಗೆ ಅದರದ್ದು ಮನಸ್ಸು ಬರಬೇಕ್ರಿ. ಏನು ಹೇಳ್ತಾ ಇದ್ದಾರಲ್ಲಿ? ಚಿದ್ದು ವಿಕಾರ, ಇದು ನಾನು ಅನ್ನುವಂಥ ವಿಕಾರ ಈ ಜೀವಕ್ಕೂ ಉತ್ಪನ್ನ ಆಗುವುದರಿಂದ ಸಮಯಕ್ಕೆ ಚೈತನ್ಯದ ಶಕ್ತಿ ಕಳೆದು ಹೋಗ್ತಾ ಇದೆ. ಆ ವಿಕಾರ ನನ್ನದೇ ಇದೆ, ಆದ್ರೆ ನಾನಲ್ಲ. ಇಷ್ಟು ಭೇದ ಜ್ಞಾನ ಆಗಬೇಕಾಗಿದೆ. ಆ ಚಿದ್ ವಿಕಾರ ಈ ದೇಹ ಏನು ಹೇಳಿಲ್ಲ, ನನ್ನನ್ನು ನೀನು ನಾನು ಅಂಥೇಳಿ ತಿಳ್ಕೊ ಅಂಥೇಳಿ ಈ ದೇಹ ಹೇಳಿದೆ ಏನ್ರಿ? ನಾನು ಅಂಥೇಳಿ ನಂಬು ಅಂಥೇಳಿ ಈ ದೇಹ ಅವನಿಗೆ ಯಾವತ್ತಾದರೂ ನಿದ್ರೆಯೊಳಗೆ ಕಿವಿಯಲ್ಲಿ ಬಂದು ಹೇಳಿದೆ ಏನ್ರಿ? ಯಾವಾಗ ಹೇಳಿದೆ? ಏನು ಮಾಡಿದೆ? ಯಾವ ರೀತಿಯಿಂದ ಸಂಕೇತ ಮಾಡಿದೆ? ಏನೂ ಇಲ್ಲ. ಆ ದೇಹದ ಪಾತ್ರ ಈ ವಿಕಾರದೊಳಗೆ ಎಷ್ಟಿದೆ? ಸ್ವಲ್ಪ ಮಾತ್ರ ಕೂಡ ಇಲ್ಲ. ಇನ್ನು ಆ ವಿಕಾರದೊಳಗ ಜೀವ ಎಷ್ಟಿದ್ದಾನೆ? ವರ್ತಮಾನ ಒಂದು ಸಮಯದಷ್ಟೇ. ಅದರ ಸಮಯ ಹೀಗೆ ಕಾಲ ಎಷ್ಟು ಕಳೀತಾರೆ? ಅನಂತ ಕಳೀತಾರೆ. ಅಪರಾಧ ದೊಡ್ಡದಿಲ್ಲ. ಆದ್ರೆ ಆ ಅಪರಾಧವನ್ನ ನಡೆಸಿಕೊಂಡು ಹೋಗ್ತಾ ಇದ್ದೇವಲ್ಲ, ಆ ಕಾಲ ಅಪರಿಮಿತ ಆಗಿದೆ. ಏನಿದೆ? ಯಾಕೆ ಒದರ್ತಾ ಇದ್ದಾವೆ? ಯಾವತ್ತನ್ನ ನಿಲ್ಲಿಸ್ರಿ. ಜೀವದ್ರವ್ಯ ಹಾಗೂ ಪುದ್ಗಲ ದ್ರವ್ಯಗಳು ಏಕಕ್ಷೇತ್ರಾವಗಾಹಿಯಾಗಿ ಅನಾದಿ ಕಾಲದಿಂದ ಇವೆ. ಇನ್ನೊಂದು ವಿಷಯ ಈ ಒಂದು ವಾಕ್ಯಕ್ಕೆ ಸಂಬಂಧಿಸಿದ ಹಾಗೆ ಏನ? ಜೀವದ್ರವ್ಯ ಮತ್ತು ಪುದ್ಗಲ ದ್ರವ್ಯ ಏಕಕ್ಷೇತ್ರದೊಳಗ ಅವಗಾಹನ ಪಡ್ಕೊಂಡ ಅನಾದಿ ಕಾಲದಿಂದ ಇದಾವೆ. ಈಗ ಒಂದು ಹೇಳ್ರಿ, ಸಿದ್ಧಾಲಯದೊಳಗ ಏಕಕ್ಷೇತ್ರಾವಗಾಹಿ ಅದಾವ ಅಥವಾ ಇಲ್ರಿ? ಜೀವ ಮತ್ತು ಪುದ್ಗಲ ಸಿದ್ಧಾಲಯದೊಳಗ ನಾನು ಕೇಳ್ತಾ ಇರೋದು ಸಿದ್ಧಾಲಯದೊಳಗ ಅದಾವ ಅಥವಾ ಇಲ್ಲ? ಇಲ್ಲಿ ಅನಾದಿಯಿಂದ ಅಂತ ಹೇಳಿದ್ರೆ, ಹಾಗಾದ್ರೆ ಯಾರು ಸಿದ್ಧಾಗಿ ಹೋಗಿದಾರೋ ಅವರ ಏಕಕ್ಷೇತ್ರ, ಅವರ ಜೀವದ್ರವ್ಯ ಏನಿದೆ ಆ ಜೀವದ್ರವ್ಯದ ಅಸಂಖ್ಯ ಪ್ರದೇಶ ರೂಪಿ ಕ್ಷೇತ್ರದೊಳಗ ಪುದ್ಗಲ ದ್ರವ್ಯಗಳು ಇದಾವೆಯೋ ಅಥವಾ ಇಲ್ಲ? ಇಷ್ಟು ಪ್ರಶ್ನೆ ಇದೆ ರೀ. ಹಾ, ನಾನಿಲ್ಲಿ ಶರೀರಕ್ಕೆ ಸಂಬಂಧಿಸಿದ ಮಾತು ಕೇಳಲಿಲ್ಲ. ಇಲ್ಲಿ ಕೇಳಿದ ಪ್ರಶ್ನೆ ಏನು? ಯಾವ ಜೀವದ್ರವ್ಯ ಸಿದ್ಧಾವಸ್ಥೆಗೆ ಪ್ರಾಪ್ತ ಆಗಿದ್ದಾನೋ, ಸಿದ್ಧಾವಸ್ಥೆಗೆ ಪ್ರಾಪ್ತ ಆದವನು ಜೀವದ್ರವ್ಯನ ಅದಂತಲ್ಲ. ಆ ಜೀವದ್ರವ್ಯದ ಯಾವ ಅಸಂಖ್ಯ ಪ್ರದೇಶ ಅಲ್ಲಿಯೂ ಅದಾವಲ್ಲ, ಆ ಅಸಂಖ್ಯ ಪ್ರದೇಶದೊಳಗ
ಏಕಕ್ಷೇತ್ರಾವಗಾಹ ರೂಪದಿಂದ ಅರ್ಥಾತ್ ಅದೇ ಪ್ರದೇಶದೊಳಗೆ ಅವಗಾಹ ಪಡೆಯುವಂಥ ಪುದ್ಗಲ ದ್ರವ್ಯಗಳ ಅಲ್ಲಿ ಇದಾವೇನಿಲ್ಲ. ಮೊದಲು ಇಲ್ಲೇನು ಚರ್ಚೆ ಮಾಡಿತು ಪ್ರಾರಂಭದೊಳಗ, ಈ ಒಂದು ಶರೀರ ಪ್ರಮಾಣೇನ ನನ್ನ ಆತ್ಮ ವ್ಯಾಪ್ತ ಇದನೋ, ಜೀವದ್ರವ್ಯ ವ್ಯಾಪ್ತ ಅದನೋ, ಇಲ್ಲಿ ಅನಂತ ಪುದ್ಗಲ ಪರಮಾಣುಗಳಿದಾವೆ ಅನ್ನೋದು ಸಿದ್ಧ ಮಾಡಿದ್ರೆ. ಆಹಾರ ವರ್ಗಣ ರೂಪದಿಂದ ಸ್ವಯಂ ಸ್ಥೂಲ ಶರೀರ ಇದೆ. ಕಾರ್ಮಣ ವರ್ಗಣ ರೂಪದಿಂದ ಅನಂತ ಪುದ್ಗಲ ಪರಮಾಣುಗಳಿದಾವೆ. ಒಂದೊಂದು ವರ್ಗಣದೊಳಗೆ ಅಸಂಖ್ಯ ಪರಮಾಣು ಇರ್ತವೆ. ಅಂಥವ ಕಾರ್ಮಣ ವರ್ಗಣದ್ದು ಕರ್ಮ ಎಷ್ಟಿದೆ ನಮ್ಮ ಸತ್ತಾದೊಳಗ? ಕರ್ಮ ಪ್ರಕೃತಿ ಎಷ್ಟಿದೆ? 70,000 ಕೋಟಿ ಕಾಲದ್ದು ಇದೆ ರೀ. 70,000 ಕೋಟಿಗಿಂತ ಅಧಿಕ ಹಳೇದ ಪುದ್ಗಲ ಪರಮಾಣು ನಮ್ಮಲ್ಲೇ ಇಲ್ಲ. ಕಾಲ ಸಾಪೇಕ್ಷ 70 ಕೋಟಿ ಹೇಳಿದ್ರಿ. ಸಂಖ್ಯಾ ಸಾಪೇಕ್ಷ ಎಷ್ಟು ಅದಾವ್ರಿ? ಅನಂತ ಅದಾವು. ಹಾಗಾದ್ರೆ ಅಲ್ಲಿ ಸಿದ್ಧರಿಗೆ ಮನೋವರ್ಗಣ ಇಲ್ಲ, ವಚನ ಕಾಯವರ್ಗಣ ಇಲ್ಲ, ಭಾಷಾವರ್ಗಣ ಇಲ್ಲ. ಹಾಗಾದ್ರೆ ಅಲ್ಲಿ ಸಿದ್ಧ ಅವಸ್ಥೆಗೆ ಪ್ರಾಪ್ತವಾಗಿರುವಂಥ ಜೀವ ಇದ್ದಾನಲ್ಲ, ಆ ಜೀವದ್ದು ಕೂಡ ಅಸಂಖ್ಯ ಪ್ರದೇಶ ವ್ಯಾಪ್ತಿ ಇದೆ. ಆ ಅಸಂಖ್ಯ ಪ್ರದೇಶ ಕ್ಷೇತ್ರದೊಳಗ ಪುದ್ಗಲ ದ್ರವ್ಯಗಳು ಇದಾವ್ಯೋ ಅಥವಾ ಇಲ್ಲ? ಅಲ್ಲೇ ಇದಾವೆ. ನಿಗೋದಿ ಜೀವ ಸಹಿತ ಅಲ್ಲಿ ಇದಾವಂತಾರಲ್ಲ, ಆ ದೃಷ್ಟಿಯಿಂದ ಹೇಳಿ ಸ್ಪಷ್ಟೀಕರಣ ಬೇಕಿಲ್ಲ, ಇದಾವೆ. ಹೌದೇನಿಲ್ರಿ? ನಿಗೋದಿ ಜೀವ ಅಂದ್ರೆ ಪುದ್ಗಲಂತೂ ಅಲ್ಲ. ಸಂಸಾರಿ ಜೀವ ವಿಭಾವ ಭಾವಕಲಂಕದ ಪ್ರಚುರತೆಯೊಳಗಿರುವಂಥ ಅನಂತ ಜೀವ ಕೂಡ ಅಲ್ಲಿ ಇದಾವೆ. ಹಾಗಾದ್ರೆ ಪೃಥ್ವಿಕಾಯ್, ಜಲಕಾಯ್, ವಾಯುಕಾಯ್, ಅಗ್ನಿಕಾಯ್, ವನಸ್ಪತಿಕಾಯ್, ಈ ಪಂಚಸ್ಥಾವರ ಜೀವಗಳು ಕೂಡ ಇದಾವೆ. ಈ ಜೀವಗಳದ್ದು ಮಾತಾಯ್ತ್ರೆ. ಪುದ್ಗಲಗಳು ಹೇಗಿದಾವೆ? ಪುದ್ಗಲ ಪರಮಾಣು ರೂಪದಿಂದ ಇದಾವೆ, ದ್ವಿಅಣುಕ ರೂಪದಿಂದ ಇದಾವೆ, 3 ಪರಮಾಣು ರೂಪದ ಸ್ಕಂಧ ಇದಾವೆ. ಮೊನ್ನೆ ಒಂದು ಸಲ ಸ್ವಾಧ್ಯಾಯದೊಳಗೆ ಬಂದಿತ್ತು, ಇದಲ್ಲ. ಆದ್ರೆ ಪುದ್ಗಲದ ವಿಭಾಗ ಎಷ್ಟಿದೆ ಅನ್ನೋದು ಬಂದದ್ದಿತ್ರಿ. 2 ಪರಮಾಣುಗಳದ ಸ್ಕಂಧ ಎಷ್ಟಿದಾವು ಲೋಕದೊಳಗ? ಅನಂತ. ಪರಮಾಣು ಎಷ್ಟದಾವು? ಅನಂತ ಅದಾವ್ರಿ. 3 ಪರಮಾಣುಗಳ ಸ್ಕಂಧ ಎಷ್ಟಿದಾವೆ? ಅನಂತ. 4, 5, 6 ಹೀಗೆ ಸಂಖ್ಯೆಗೆ ನಿಲುಕುವಷ್ಟು ಪುದ್ಗಲ ಸ್ಕಂಧಗಳ ಅನಂತ ಇದಾವೆ. ಅಸಂಖ್ಯ ಪರಮಾಣುಗಳಿಂದ ಕೂಡಿರುವಂತಹ ಸ್ಕಂಧಗಳ ಅನಂತ ಇದಾವೆ. ಅನಂತ ಪರಮಾಣುಗಳ ಸ್ಕಂಧಗಳ ಅನಂತ ಇದಾವೆ. ಹಾಗಾದ್ರೆ ಸಿದ್ಧಾಲಯದಲ್ಲಿ ಕೂಡ ಪರಮಾಣು ಮತ್ತು ಸ್ಕಂಧಗಳಿಗೆ ಯಾವ ಕೊರತೆ ಇಲ್ಲ. ತಿಳಿತೇನ್ರಿ? ಯಾವ ಕೊರತೆ ಇಲ್ಲ. ಜೀವಗಳ ಕ್ಷೇತ್ರದ ಮರ್ಯಾದೆ ಇದೆ ರೀ. ಒಂದು ಸ್ವಲ್ಪ ವಿಷಯಾಂತರ ಅಲ್ಲ, ಆದರೆ ವಿಷಯ ಸ್ಪಷ್ಟ ಆಗುವ ಸಲುವಾಗಿ ಜೀವಗಳಿರುವಂಥ ಕ್ಷೇತ್ರಕ್ಕೆ ಮರ್ಯಾದೆ ಇದೆ ರೀ. ಇದು ಯಾವ 343 ಘನರಜ್ಜು ಪ್ರಮಾಣ. ಲೋಕಾಕಾಶ ಇದೆಯಲ್ಲ, ವಿಷಯ ಕಠಿಣ ಇದೆ ಏನ್ರಿ? ಇಲ್ಲ. 14 ರಜ್ಜು ಎತ್ತರ ಎಲ್ಲ ಕಡೆ ತೋರಿಸಿರ್ತಾರಲ್ಲ, ಜೈನ್ ಸಿಂಬೋಲ್ ಏನದ? ಇದೆಲ್ಲ ಚಿತ್ರ 3 ಲೋಕದ. ಹಾಗಾದ್ರೆ ಅದು 14 ರಜ್ಜು ಎತ್ತರ ಇದೆ, 343 ಘನರಜ್ಜು ಅದರದ್ದು ವಿಸ್ತಾರ ಇದೆ ರೀ. ಅಷ್ಟರೊಳಗ ಒಂದು ರಜ್ಜು ಪ್ರಮಾಣ ಏನಿದೆ ಅದು ತ್ರಸನಾಡಿ ಇದೆ ರೀ. ಅಷ್ಟು ತ್ರಸನಾಡಿಯೊಳಗೆ ಮಾತ್ರ ತ್ರಸ ಜೀವ ಅದಾವ್ರಿ. ತ್ರಸ ಜೀವ. ತ್ರಸ ಯಾವುದಕ್ಕಂತಾರು? 2 ಇಂದ್ರಿಯದಿಂದ ಹಿಡ್ಕೊಂಡು ಮೇಲೇನೂ ಏನದವು ಎಲ್ಲ ತ್ರಸ ಅದಾವ್ರಿ. ಒಂದು ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳೋದ್ರೆ ವಿಷಯದ ನಮ್ಗೇನು ಮಾಡೋದ? ಅದೇ ಇದನ್ನು ನಮ್ಮ ಸಲುವಾಗಿ ಹೇಳಿದಾರ, ನಮ್ಮ ಪ್ರಯೋಜನದ ಸಿದ್ಧಿ ಆಗುವ ಸಲುವಾಗಿ ಹೇಳಿದಾರ, ನಮ್ಮ ರುಚಿ ಹೊರಗಿಂದ ಬಿಟ್ಟು ಹೋಗುವ ಸಲುವಾಗಿ ಹೇಳಿದಾರ, ನಾವು ಭ್ರಮಣ ಮಾಡಿರುವಂಥ ಕ್ಷೇತ್ರದ ಮಾತನ್ನು ಹೇಳಿದಾರ. ನಾವು ಎಲ್ಲೆಲ್ಲಿ ಹೋಗಿ ಬಂದಿದ್ದೆವು, ಆದರೆ ಏನು ಮಾಡಿಲ್ಲ, ಒಂದೇ ಕಾರ್ಯ, ಅದನ್ನು ಹೇಳ್ತಾ ಇದ್ದಾರೆ. ಹಾಗಾದ್ರೆ ತ್ರಸನಾಡಿ ಅಂತಾರ್ರಿ. ಆ 343 ಘನರಜ್ಜು ಪ್ರಮಾಣ ಏನು ಆಕಾಶ ಇದೆಯಲ್ಲ, ಅದರಿಂದ ಹೊರಗೆ ಅನಂತ ಅಲೋಕಾಕಾಶ ಇದೆ ರೀ. ಆಕಾಶ ಅನಂತ ಇದೆ ರೀ. ದಿನಕರನ್ನ ಇವೆಲ್ಲ ಸ್ವಲ್ಪ ಬುದ್ಧಿಯೊಳಗೆ ಬೇಕು ನಮಗೆ. ಅನಂತ ಆಕಾಶ ಇದೆ. ಅಲೋಕಾಕಾಶ ಅಂಥೇಳಿ ವಿಭಾಗ ಯಾವಾಗ
ಲೋಕಾಕಾಶದ ವಿಭಾಗ ಮಾಡಿದ ನಂತರ ಅದು ಉಳಿದದ್ದೆಲ್ಲ ಅಲೋಕಾಕಾಶ. ಅದರ ನಿಜವಾಗಿ ಅನಂತ ಆಕಾಶ ಇದೆ, ಮಧ್ಯದೊಳಗೆ ಒಂದು ಚುಕ್ಕೆ ಅಷ್ಟು ಈ ಲೋಕಾಕಾಶ ಇದೆ. ಈ ಲೋಕಾಕಾಶ ಇದು ಎಷ್ಟ? 14 ರಜ್ಜು ಎತ್ತರ, 343 ಘನರಜ್ಜು ಪ್ರಮಾಣ ವಿಸ್ತಾರ. ಹಾಗಾದ್ರೆ ಆ ಲೋಕಾಕಾಶದೊಳಗೂ ಕೂಡ ಏನಿದೆ? ಆ ಲೋಕಾಕಾಶದೊಳಗ 6 ದ್ರವ್ಯ ಇದಾವೆ. 6 ದ್ರವ್ಯದೊಳಗೆ ಪುದ್ಗಲ ಇದೆಯಲ್ಲ, ಹಾಗಾದ್ರೆ ಪುದ್ಗಲ ಅಲ್ಲೆಲ್ಲ ಇದೆ, ಮತ್ತು ಏಕೇಂದ್ರಿಯ ಅಲ್ಲೆಲ್ಲ ಇದ್ದಾವೆ. ಆಕಾಶವನ್ನು ಹೊರತುಪಡಿಸಿ ಉಳಿದ 5 ದ್ರವ್ಯಗಳು ಕೂಡ ಎಲ್ಲಿ ವಾಸ ಮಾಡ್ತಾವೆಯೋ ಅದಕ್ಕೆ ಲೋಕಾಕಾಶ ಅಂತಾರೆ. ಹೌದ್ರೆ? ಉಳಿದದ್ದು ಯಾವ ಆಕಾಶವನ್ನು ಹೊರತುಪಡಿಸಿ ಬೇರೆ ಯಾವುದೂ ದ್ರವ್ಯ ಎಲ್ಲಿ ಇರುವುದಿಲ್ಲವೋ ಅದಕ್ಕೆ ಅಲೋಕಾಕಾಶ ಅಂತಾರೆ. ಹಾಗಾದ್ರೆ ಈ ಲೋಕಾಕಾಶ ಏನಿದೆಯಲ್ಲ 343 ಘನರಜ್ಜು ಪ್ರಮಾಣದ, ಅಲ್ಲಿ ಏನೇನಿದೆ? ಅಲ್ಲಿ 6 ದ್ರವ್ಯಗಳಿದ್ದಾವೆ. ಆಕಾಶನೂ ಸ್ವಯಂ ಇದೆ, ಜೀವ ಇದೆ, ಉದ್ಗಲ ಇದೆ, ಧರ್ಮ ಇದೆ, ಅಧರ್ಮ ಇದೆ, ಆಕಾಶ ಅಂತೂ ಸ್ವಯಂ ಇದೆ. ಹಾಗಾದ್ರೆ ಆ ಲೋಕಾಕಾಶ ಪ್ರಮಾಣ ವಿಸ್ತೃತ ಧರ್ಮದ್ರವ್ಯ ಅಧರ್ಮ ದ್ರವ್ಯ ರೀ ತಿಳ್ಕೊಳ್ಳೋದು. ಗೊತ್ತಿದ್ದದ ವಿಷಯ ಇದೆ, ಅದರ ತಾಜಾ ಮಾಡಿಕೊಳ್ಳೋದು. ಲೋಕಾಕಾಶದ ಪ್ರಮಾಣ ಅರ್ಥಾತ್ ಧರ್ಮದ್ರವ್ಯ ಎಷ್ಟು ದೊಡ್ಡದಿದೆ? 343 ಘನರಜ್ಜು ಪ್ರಮಾಣ ಇದೆ. ಸರಳ ಉತ್ತರ ಇದೆ ರೀ. ಆ ಧರ್ಮದ್ರವ್ಯ ಎಷ್ಟು ದೊಡ್ಡದಿದೆ? 343 ಘನರಜ್ಜು ಪ್ರಮಾಣ ಇದೆ. ಕಾಲದ್ರವ್ಯ ಎಷ್ಟಿದಾವೆ? 343 ಘನರಜ್ಜು ಪ್ರಮಾಣ ಏನ ಅದ ಇದೆ ಲೋಕಾಕಾಶ. ಅದರೊಳಗೆ ಪ್ರದೇಶ ಎಷ್ಟು ಅದಾವಲ್ಲ ಅಷ್ಟು ಕಾಲದ್ರವ್ಯ ಇದಾವೆ. ಅದರೊಳಗೆ ಎಷ್ಟು ಪ್ರದೇಶ? ಒಂದು ಪರಮಾಣು ನಿಲ್ಲಲಿಕ್ಕೆ ಎಷ್ಟು ಸ್ಥಳಾವಕಾಶ ಬೇಕು? ಅದಕ್ಕೆ ಪ್ರದೇಶ ಅಂತಾರೆ. ಹಾಗಾದ್ರೆ ಆ 343 ಘನರಜ್ಜು ಪ್ರಮಾಣ ವಿಸ್ತಾರದ್ದೇನು ಆಕಾಶ ಇದೆಯಲ್ಲ, ಆ ಕ್ಷೇತ್ರ ಪ್ರತಿಯೊಂದು ಪ್ರದೇಶದ ಮೇಲೆ ಒಂದೊಂದು ಕಾಲನೂ ಇದೆ ರೀ. ಹಾಗಾದ್ರೆ ಕಾಲದ್ರವ್ಯ ಎಷ್ಟಿದಾವೆ? ಲೋಕಾಕಾಶದ ಪ್ರದೇಶದಷ್ಟು ಕಾಲದ್ರವ್ಯಗಳಿದ್ದಾವೆ. ಧರ್ಮದ್ರವ್ಯ ಎಷ್ಟಿದೆ? 1. ಅಧರ್ಮದ್ರವ್ಯ ಎಷ್ಟಿದೆ? 1. ಅವು ದೊಡ್ಡ ಎಷ್ಟಿದಾವೆ? ಲೋಕಾಕಾಶ ಪ್ರಮಾಣ. ಇನ್ನ ಜೀವದ್ರವ್ಯ ಎಷ್ಟಿದಾವೆ? ಅನಂತ ಇದಾವೆ. ಆ ಇಡೀ ಲೋಕಾಕಾಶದೊಳಗಿದಾವೆ ಜೀವದ್ರವ್ಯ ಏನ್ರಿ. ಆದ್ರ ಸ್ಥಾವರಗಳು ಮಾತ್ರ ಒಂದು ತ್ರಸನಾಡಿಯನ್ನು ಹೊರತುಪಡಿಸಿ ತ್ರಸ ಜೀವಗಳ ಹೊರಗಿಲ್ಲ. ಒಂದು ಅಖಂಡ ಏನು ಒಂದು ರಜ್ಜು ಪ್ರಮಾಣದ ತ್ರಸನಾಡಿ ಇದೆ, ಅಷ್ಟರೊಳಗೆ ತ್ರಸ ಜೀವ ಇದಾವೆ. ಎಷ್ಟಿದೆ ಅದ? 1 ರಜ್ಜು ಪ್ರಮಾಣ ರೀ. ಹಾಗಾದ್ರೆ 1 ರಜ್ಜು ಪ್ರಮಾಣ ಏನಿದೆ ಅಷ್ಟು ತ್ರಸನಾಡಿಯೊಳಗ ತ್ರಸ ಜೀವ ಇದಾವೆ. ತ್ರಸ ಜೀವ ಉಳಿದದ್ದು ಆ 343 ಘನರಜ್ಜು ಪ್ರಮಾಣ ಕ್ಷೇತ್ರದೊಳಗೆಲ್ಲ ಅಧಿಕಾರ ಯಾರಿಗಿದೆ ರೀ? ಏಕೇಂದ್ರಿಯಗಳಿಗಿದೆ. ಏಕೇಂದ್ರಿಯ ಜೀವಕ್ಕೆ ಏನ್ರಿ ಒಂದು ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳೋದು. ಅಲ್ಲಿ ಎಲ್ಲ ಕಡೆ ವಿಹಾರ ಮಾಡುವ ಅಧಿಕಾರ ಅವಕ್ಕಿದೆ. ತ್ರಸ ಜೀವಕ್ಕೆ ಬರೇ ತ್ರಸನಾಡಿ ಒಳಗರೆ. ಇನ್ನು ಮನುಷ್ಯನಿಗೆ ಬರೇ 2.5 ದ್ವೀಪ ರೀ, ಬರೇ 2.5 ದ್ವೀಪ. ಹಾಗಾದ್ರೆ ಮನುಷ್ಯ ಆದ ನಂತರ ಈ ನಮ್ಮ ಪುರುಷಾರ್ಥ ಸಿದ್ಧಿ ಉಪಾಯದೊಳಗೆ ದಿಗ್ವ್ರತ ದೇಶವ್ರತ ಬಂದಿತ್ತಲ್ಲ, ಅದರದ ಸ್ವಾರಸ್ಯನ ಇಲ್ಲಿ ಇದೆ. ತ್ರಸ ನಾಡಿಯೊಳಗೆ ತ್ರಸ ಜೀವಗಳದ ಸಂಚಾರ ಇದೆ, ಜನ್ಮ ಮರಣ ಇರುವಿಕೆ ಎಲ್ಲ ಇದೆ. ತ್ರಸ ನಾಡಿಯನ್ನ ಬಿಟ್ಟ ಹೊರಗಡೆ ಏಕೇಂದ್ರಿಯ ಜೀವಗಳದ್ದು ವಾಸ ಇದೆ, ಅಧಿಕಾರ ಇದೆ. ಎಲ್ಲಿ ಬೇಕಾದಲ್ಲಿ ಹೋಗ್ಬೋದು, ಬರ್ಬೋದು. ಇದನ್ನು ಎಲ್ಲಿ ಹಚ್ಚೋದಿದೆ, ಎಲ್ಲಿ ತರೋದಿದೆ, ನಿರಂತರ ಹೋಗ್ಬೇಕು, ಹೊರಗೆ ಹೋಗ್ಬೇಕು ಅನ್ನಿಸ್ತಿದೆಯಲ್ಲ ಅವರಿಗೆ. ಲೋಕಾಕಾಶದಲ್ಲಿ ಎಲ್ಲಿ ಬೇಕಾದಲ್ಲಿ ಹೋಗುವಂಥ ಅವಸರ ಸಿಗ್ತಿದೆ ನೋಡಿ. ಇದನ್ನ ನಿಧಾನ ಬಂಧ ಇದೆ ರೀ, ನಗೋ ಮಾತಲ್ಲ. ಇದನ್ನ ನಿಧಾನ ಬಂಧ ಇದೆ, ಜೀವದ ನಿಧಾನ ಬಂಧ ಇದೆ ರೀ. ಏನ ಅಲ್ಲಿ ಹೋಗ್ಬೇಕಿಲ್ಲ, ನೀ ಎಲ್ಲ ಕಡೆ ಹೋಗಪ್ಪ. ಎಲ್ಲಿ ಎಲ್ಲಿ ತ್ರಸನಾಡಿಯಿಂದ ಹೊರಗೆ ಎಲ್ಲಿ 343 ಘನರಜ್ಜು ಪ್ರಮಾಣ ಆಕಾಶ ಇದೆ ಅಲ್ಲ, ಬೇಕಾದಲ್ಲಿ ಅಧಿಕಾರ ಇದೆ. ಅರೇ ಹೋಗ ಅನ್ನೋದಕ್ಕಿಂತ ಹೋಗುವಂಥ ಭಾವೆಯು ಮಾಡಿದರೆ ಮನುಷ್ಯ ಇದ್ದ ನಂತರ ಕೂಡ ಮನುಷ್ಯನಿಗೆ ತನಗೆ ಅವಶ್ಯಕ ಇಲ್ಲದೆ ಇರುವಂಥ, ತನ್ನ ಜೀವನಕ್ಕೆ ಅವಶ್ಯಕ ಇಲ್ಲದೆ ಇರುವಂಥ
ಕ್ಷೇತ್ರ ಕಾಲಗಳದ್ದು ಅಪೇಕ್ಷೆ ಮಾಡೋದು ಅರ್ಥಾತ್ ಮನುಷ್ಯ ಕ್ಷೇತ್ರದಿಂದ ಹೊರಗೆ ಹೋಗೋದ್ರೆ, ಮನುಷ್ಯ ಕ್ಷೇತ್ರದಿಂದ ಹೊರಗೆ ಹೋಗೋದು ಭಾವ ಸಾಪೇಕ್ಷೆ. ಯಾವ ಇಂದು ಭಾವ ಸಾಪೇಕ್ಷ ಹೋಗ್ತಾನೋ ಅವ ನಾಳೆ ದ್ರವ್ಯ ಸಾಪೇಕ್ಷ ಹೋಗ್ತಾನೆ. ಇದೆಲ್ಲ ನಿಧಾನ ಇದೆ ರೀ, ನಿಧಾನ. ಅರೆ ಅಧ್ಯಾತ್ಮ ಶಾಸ್ತ್ರದೊಳಗಂತೂ ನಿಧಾನ ಯಾವುದು ಕಂದಿದರು ಅಂತಂದ್ರೆ, ತನ್ನದೇ ಆದಂಥ ಯಾವುದೇ ಒಂದು ಪರ್ಯಾಯ ವಿಶೇಷದ್ದು ಕೂಡ ಇಚ್ಛೆ ಮಾಡೋದಾದ ನಿಧಾನ ಇದೆ. ನಿಧಾನ. ಅರೆ ಮೋಕ್ಷಕ್ಕೆ ಹೋಗೋದು, ಮುನಿ ಆಗೋದು, ಇವು ಕೂಡ ಭಾವನಾ ಬೇರೆ, ನಿಧಾನ ಬಂಧ ಯೋಗ್ಯ ಪರಿಣಾಮ ಬೇರೆ. ಮಿಥ್ಯಾತ್ವ ಅವಸ್ಥೆಯೊಳಗೆ ಇವೆಲ್ಲ ಆಗ್ತಾವ್ರೆ ನಿಧಾನ ಬಂಧ. ಇನ್ನು ನಿಧಾನ ಬಂಧ ಯಾವಾಗ ಫಲಿಸ್ತಿದೆ ಅದನ್ನು ಹೇಳಿದ್ದಿದ್ರೆ, ನಮ್ಮ ಹತ್ರ 50 ರೂಪಾಯಿದ ನೋಟ್ ಇದೆ ಅಥವಾ 500 ರೂಪಾಯಿದ ನೋಟ್ ಇದೆ ರೀ. 500 ರೂಪಾಯಿ ನೋಟ್ ಇದ್ದ ನಂತರ 2 ರೂಪಾಯಿ ವಸ್ತು ಕೊಳ್ಳೋದಿದೆ ರೀ, ಅಥವಾ 10 ರೂಪಾಯಿದು ಕೊಳ್ಳೋದಿದೆ ಅಂದ್ರೆ ಈಗ 2 ರೂಪಾಯಿದೇನು ಮಾರ್ಕೆಟ್ ಒಳಗೆ ಬೆಲೆ ಇಲ್ಲ. 10 ರೂಪಾಯಿದ ವಸ್ತು ಕೊಳ್ಳೋದಿದೆ, ನೋಟ್ ಇದೆ 500 ರೂಪಾಯಿದ, ಗಡಿಬಿಡಿಯೊಳಗಿದ್ದೇವೆ, ವಸ್ತು ನಮಗೆ ಅತ್ಯಂತ ಬೇಕಾಗಿದೆ ಅಂದಮೇಲೆ 500 ರೂಪಾಯಿ ಕೊಟ್ಟ ನಂತರ ಅವನ ಹತ್ರ ಚಿಲ್ಲರೆ ಇಲ್ಲದಿದ್ರೂ ನಮಗೆ ಆ 500 ರೂಪಾಯಿಗಿಂತ ಆ ವಸ್ತುವಿನ ಮಹಿಮೆ ಅಧಿಕ ಆಗಿದೆ ಅಂದಮೇಲೆ ನಮಗೆ ಆ ವಸ್ತು ಸಿಗ್ತಿದೆ ರೀ. ಹೌದೇನಿಲ್ರಿ? ಚಿಲ್ಲರೆ ಇಲ್ಲ, ಆಯ್ತು ಬಿಡಪ್ಪ ನನಗೆ ಇದು ಮುಖ್ಯ ಅಂಥೇಳಿ ಅದನ್ನು ತಗೊಂಡು ಹೋದ್ರೆ ನಡೀತಿದೆ ರೀ. ಆದ್ರೆ ನಮಗೆ 500 ರೂಪಾಯಿದ ವಸ್ತು ಬೇಕಾಗಿದೆ, ನಮ್ಮ ಹತ್ರ 10 ರೂಪಾಯಿ ಇದೆ ರೀ, ಆವಾಗ ಸಿಗೋದಿಲ್ಲ. ಹಾಗಾದ್ರೆ ನಮ್ಮ ಹತ್ರ ಮಿಥ್ಯಾತ್ವ ಅವಸ್ಥೆ ಇದೆ, ನಮಗೆ ಸಿದ್ಧಾವಸ್ಥೆ ಬೇಕಾಗಿದೆ. ಅದು ಅಂಥ ನಿಧಾನ ರೀ. 10 ರೂಪಾಯಿ ಇದೆ, 500 ರೂಪಾಯಿ ವಸ್ತು ಬೇಕಾಗಿದೆ. ಇನ್ನು ನಾ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅನ್ನುವಂಥ ಭಾವ ಇದೆ ಅಲ್ಲ, ದೇಹ ಬುದ್ಧಿಯ ಜೊತೆಗಿದೆ ಅದ. ಹೀಗಿರೋ ವೇಳೆದೊಳಗೆ ಅದು 500 ರೂಪಾಯಿ ದೇಹ ಬುದ್ಧಿ ಇದೆ, ಸಂಜ್ಞಿ ಪಂಚೇಂದ್ರಿಯ ದಶಾರೂಪದ 500 ರೂಪಾಯಿ ಇದೆ. 10 ರೂಪಾಯಿ ಅನ್ಯ ಕ್ಷೇತ್ರದ ಯಾವ್ಯಾವುದ್ರದ್ದು ಮಹಿಮಾ ಬರ್ತಾ ಇದೆ. ಹೀಗಾಗೋದ್ರಿಂದ ಮನುಷ್ಯ ಕ್ಷೇತ್ರದಿಂದ ಹೊರಗೆ ಹೋಗುವಂಥ ನಿಧಾನ ಬಂದ ಅಲ್ಲಿ ಫಲಿಸ್ತಿದೆ ರೀ. ನಮಗೆ ಏನು ಬೇಕು ಅದನ್ನು ಮಾಡೋದಿದೆ. ಎಲ್ಲಿ ಹೋಗಬೇಕು, ಎಲ್ಲಿ ಹೋಗುವ ವೇಳೆದೊಳಗೆ ಯಾವ ಪ್ರಕಾರದ ಭಾವ ಇರ್ತಿದೆ, ಉದ್ದೇಶ, ಅದರ ಹಿಂದೆ ಹೇತು ಉದ್ದೇಶ ಏನಿದೆ ಅದು ಮುಖ್ಯ ಇದೆ, ಪರಿಣಾಮ ಏನಿದೆ ಅದಕ್ಕಿಂತ ಕಮ್ಮಿ ಮುಖ್ಯ ಇದೆ, ಕಾರ್ಯ ಏನಿದೆ ಅದಕ್ಕೇನೂ ಬೆಲೆ ಇರುವುದಿಲ್ಲ. ಅದಕ್ಕೆ ಒಂದು ಮಾತು ಏನು ಹೇಳಿತು, ದೇಹ ಬುದ್ಧಿ ರೂಪದ ಚಿತ್ವಿಕಾರದ ಆಧಾರದಿಂದ ನಮಗೆ ನಿರಂತರ ಆತ್ಮಸ್ವರೂಪವನ್ನು ಹೊರತುಪಡಿಸಿ ಆತ್ಮಸ್ವರೂಪವನ್ನು ತಿಳಿದುಕೊಳ್ಳುವಂಥ ಮಂಗಲಮಯ ಅವಸರ ಇರುವೆಳೆದೊಳಗೂ ಕೂಡ ಇನ್ನಾವುದರದು ಅಪೇಕ್ಷೆ ಮಾಡೋದು, ಇನ್ನೆಲ್ಲರೇ ಹೋಗ್ತೇನೆ ಅನ್ನೋದು, ಇನ್ನೇನರೇ ಬಯಸೋದು, ಇವೆಲ್ಲ ಏನದವು ಬೇಕಾದ್ರೆ ಲೋಕಾಕಾಶದ ತುಂಬೆಲ್ಲ ಎಲ್ಲಿ ಬೇಕಾದಲ್ಲಿ ಹೋಗುವಂಥ ಏಕೇಂದ್ರಿಯ ಅವಸ್ಥೆಗೆ ಕಾರಣದವು, ಬೇಕಾದ್ರೆ ಮನುಷ್ಯ ಕ್ಷೇತ್ರದಿಂದ ಹೊರಗೆ ಇರುವಂಥ ತ್ರಸ ಅವಸ್ಥೆಗೆ ಕಾರಣದವು. ಇದರ ಬಗ್ಗೆ ಗಂಭೀರವಾಗಿ ವಿಚಾರ ತಮ್ಮಲ್ಲೇ ತಾವು ಮಾಡಿದ್ರೆ, ಈಗ ಜೀವದ್ರವ್ಯ ಹಾಗೂ ಉದ್ಗಲ ದ್ರವ್ಯಗಳು ಏಕಕ್ಷೇತ್ರಾವಗಾಹಿಯಾಗಿ ಅನಾದಿ ಕಾಲದಿಂದ ಇವೆ. ಬರೇ ಈ ದೇಹ ಅಂದ್ರೆ ನಾನು ಇಷ್ಟೇ ನಮ್ಮ ವಿಕಾರ ಚಿದ್ವಿಕಾರ ಇದೆಯೋ, ಈ ವಚನೇನ ನಾನು ಆಡ್ತಾ ಇದ್ದೇನೆ, ತಾವು ಕೇಳ್ತಾ ಇದ್ದೀರಿ, ಆ ಇಂದ್ರಿಯ ರೂಪದ ಕಾರ್ಯರೂಪದ ವಿಕಾರ ಕೂಡ ನಮ್ಮಲ್ಲೇ ಈ ಸಮಯಕ್ಕೆ ಇದೆ. ಆ ವಿಕಾರನೂ ಇದೆ. ಎಷ್ಟು ಪ್ರಕಾರದ್ದು ಇದ್ದಾವೆ. ಅಲ್ಲಿ ಕಾಲು ನೋಯಿತು, ಇಲ್ಲಿ ಕಾಲು ನೋಯ್ತು, ಇವತ್ತು ಗುಳಿಗೆ ತಗೊಂಡೇ ಇಲ್ಲ. ಇವೆಲ್ಲ ಏನದವು? ಇವೆಲ್ಲ ಏನದವು? ವಿಕಾರ ಅದಾವು. ಇವೆಲ್ಲ ವಿಕಾರ ಒಂದೊಂದು ಪುದ್ಗಲದ ಅವಸ್ಥೆಗೆ ಸಂಬಂಧಿಸಿದ ಹಾಗೆ ಇದ್ದ ಕಾರಣ ಅವ ಆತ್ಮನ ವಿಕಾರ ಇದಾವೆಯೋ ಅಥವಾ ಪುದ್ಗಲ ವಿಕಾರ ಇದಾವೆ? ಪುದ್ಗಲ ವಿಕಾರ ಇದಾವೆ. ಸಿದ್ಧ ಆಯ್ತೇನಿಲ್ರಿ? ಪುದ್ಗಲ ವಿಕಾರ ಇದಾವೆ. ಅವ ಆತ್ಮನ ಸ್ವರೂಪ ಅಲ್ಲ. ಆತ್ಮನ ಸ್ವರೂಪ ಏಕರೂಪ ಇದೆ. ಮತ್ತು 2 ಬಾರಿ ಅಲ್ಲಿ ಅಪ್ಪಾಜಿ ಎಚ್ಚರಿಸಿರು, ಯಾವಾಗ ಜೀವ ಆ ಚಿದ್ವಿಕಾರದಿಂದ ಭಿನ್ನ ಆಗ್ತಾನೋ, ಜ್ಞಾತಾ ಸ್ವಭಾವದೊಳಗೆ ಬರ್ತಾನೋ, ನಿರ್ವಿಕಾರಿ ಸ್ವಭಾವದೊಳಗೆ ಬರ್ತಾನೋ, ಆವಾಗ ಇವು ವಿಕಾರ ಇದ್ದಾವೆ ಅಂಥೇಳಿ ತಿಳಿತಾನೆ.
ನಾವು ಆಗಮಾಧಾರದಿಂದ ತಿಳಿಯೋದ ನಿಜವಾದ ತಿಳುವಳಿಕೆ ಅಲ್ಲ, ನಿಜವಾದ ತಿಳುವಳಿಕೆ ಅಲ್ಲ. ಆದರೆ ಅದನ್ನೇ ನಾವು ನಿಜವಾದ ತಿಳುವಳಿಕೆ ಅಂತೇಳಿ ತಿಳ್ಕೊಂಡ್ರೆ ಇನ್ನೊಂದು ಚಿದ್ವಿಕಾರವನ್ನು ಬೆಳೆಸ್ಕೊಂಡ ಹಾಗೆ ಇದೆ. ಚಿದ್ವಿಕಾರವನ್ನಂದರೆ ಅಥವಾ ಪೌದ್ಗಲಿಕ ವಿಕಾರವನ್ನು ಬೆಳೆಸ್ಕೊಳ್ಳೋದಂದ್ರೆ ಅಥವಾ ಚೈತನ್ಯ ಸ್ವರೂಪವನ್ನು ಮರೆಯುವ ಸಲುವಾಗಿ ಇನ್ನೊಂದು ಪುದ್ಗಲದ ಆಧಾರ ತಗೊಳ್ಳೋದು. ವಿಷಯ ಸೂಕ್ಷ್ಮ ಇದೆ. ನಾವು ಎಷ್ಟು ಪುದ್ಗಲದ ಆಧಾರ ತಕ್ಕೊಳ್ತಾ ಹೋಗ್ತೇವಲ್ಲ ಅಷ್ಟು ನಮ್ಮದು ಚೈತನ್ಯ ಸ್ವರೂಪ ಮರೀತಾ ಹಿಂದೆ ಹೋಗ್ತಿದೆ. ನಾವು ಅದನ್ನು ದಾಟಿ ಎಷ್ಟು ಮುಂದೆ ಬರ್ತೇವಲ್ಲ ಅಷ್ಟು ನಮಗೆ ಪುನಃ ಅದರ ಪ್ರಾಪ್ತಿಯ ಸಲುವಾಗಿ ಕಷ್ಟಪಡಬೇಕಾಗುತ್ತೆ. ಮಾತು ಹೀಗಿದೆ. ಇಷ್ಟೋಪದೇಶದೊಳಗೆ ಹೇಳಿದರು, ಯಾವುದು ದೇಹಕ್ಕೆ ಉಪಕಾರ ಇದೆ ಅದು ಆತ್ಮನಿಗೆ ಜೀವನಿಗೆ ಅಪಕಾರಕ ಇದೆ. ಎಷ್ಟು ಜೀವನಿಗೆ ಯಾವುದು ಉಪಕಾರಕ ಇದೆ ಅಲ್ಲ ಅದು ದೇಹಕ್ಕೆ ಅಪಕಾರ. ಅದರ ಸಲುವಾಗಿ ಯಾವ ಪುದ್ಗಲಗಳ ಸಂಖ್ಯೆ ಎಷ್ಟಿದೆ, ಎಷ್ಟು ಪ್ರಕಾರ ಇದ್ದಾವೆ ನೋಡ್ರಿ, ಬೋರ್ಡ್ ಒಳಗೆ ಕೊಟ್ಟಿದ್ದಾರೆ. ಅದರಲ್ಲಿನ ವಿಶೇಷತೆ ಎಂದರೆ ಜೀವದ್ರವ್ಯವು ಒಂದು ಇದೆ. ಮತ್ತು ಅವರೆಲ್ಲ ನಮ್ಮ ಪರಿವಾರದನ್ನವ್ರ ಜೀವದ್ರವ್ಯ ಹೌದಲ್ಲ. ಮಕ್ಕಳ ಮೊಮ್ಮಕ್ಕಳ ಏನೇನು ಮತ್ತೊಂದು ಹೊಸ ಬರ್ತಾವಲ್ಲ ಮೊಮ್ಮಕ್ಕಳ, ಅವು ಜೀವದ್ರವ್ಯ ಹೌದು ಅಥವಾ ಅಲ್ರಿ? ಯಾವುದರ ಪಾಲಿಗೆ ಜೀವ ಅದಾವ್ರಿ? ನಮ್ಮ ಪಾಲಿಗೆ ಪುದ್ಗಲರಿ. ಯಾಕೆ ಅಂತಂದ್ರೆ ನಾವು ಆ ಜೀವಗಳನ್ನೇನು ನೋಡಿಲ್ಲ, ಆ ದೇಹವನ್ನೇ ನೋಡ್ತಾ ಇದ್ದೀವಿ. ಆ ಮಗುವಿನ ದೇಹ ನೋಡ್ತೇವ್ರಿ, ಪ್ರೀತಿ ದೇಹದ ಮೇಲೆ ಮಾಡ್ತೇವೆ, ಜೀವದ ಮೇಲೆ. ಜೀವಂತೂ ಕಾಣುವುದಿಲ್ಲಲ್ಲ, ದೇಹದ ಮೇಲೆ ಪ್ರೀತಿ ಅಂದ್ರೆ ಏನಾಯ್ತು? ಇನ್ನೊಂದು ಪುದ್ಗಲದ ಸಂಯೋಗ, ಇನ್ನೊಂದು ಚಿದ್ವಿಕಾರಕ್ಕ ಆಧಾರ, ಇನ್ನೊಂದು ಸ್ವಲ್ಪ ಚೈತನ್ಯ ಸ್ವರೂಪವನ್ನು ಮರೆಯುವ ಸಲುವಾಗಿ ನಿಮಿತ್ತ ಇದೆ. ಮರಿಲಿಕ್ಕೆ ಇವು ತಯಾರನಾದನ್ರಿ, ಮರೆಸುವಂಥ ನಿಮಿತ್ತಗಳು ಒದಗುತ್ತವ್ರಿ. ಏನಿದೆ ಬೇಕು? ಜನಸಂಬಂಧವ ವರ್ಜಿಸಿ ಹೇಳಿದ್ರಲ್ಲ, ಎಲ್ಲ ಜನ ಸಂಬಂಧವನ್ನು ವರ್ಜ್ಯ ಮಾಡೋದಿದೆ. ಬೆಳಗ್ಗೆ ಹೇಳ್ತು 40 ವರ್ಷ, ಕಡೆ ಪಕ್ಷ 50 ವರ್ಷ ಆದ ನಂತರವೇ ನಮ್ಮ ಆತ್ಮನ ವೈರಾಗ್ಯಮಯ ಜೀವನದ ಪಂಚಪರಮೇಷ್ಠಿಗಳ ಸ್ವರೂಪದ ಚಿಂತನ, ಸಪ್ತ ತತ್ವಗಳ ಸ್ವರೂಪದ ಚಿಂತನ, ದೇಹದ ಕ್ಷಣಭಂಗುರತೆಯ ಸ್ವರೂಪದ ವಿಚಾರ, ಇವೆಲ್ಲ ಅಧಿಕ ಆಗ್ತಾ ಹೋಗ್ಬೇಕ್ರಿ. ಯಾವ ಕಾರಣದಿಂದ? ಯಾವುದು ಬಿಟ್ಟು ಹೋಗೋದಿದೆಯೋ ದ್ರವ್ಯ, ಕ್ಷೇತ್ರ, ಕಾಲ, ಭಾವ, ಒಂದು ಸಮಯದೊಳಗೆ ಎಲ್ಲ ಬಿಟ್ಟು ಹೋಗೋದಿದೆ ರೀ. ಎಲ್ಲ ಬಿಟ್ಟು ಹೋಗೋದಿದೆ ಅಂದಮೇಲೆ ಅದರ ಕುರಿತಾಗಿ ಸ್ವಲ್ಪ ಈಗನ ರುಚಿ ಅಪನತ್ವ ಬಿಡ್ತಾ ಹೋದೆವು ಅಂತಂದ್ರೆ ಆ ಬಿಟ್ಟು ಹೋಗುವ ಸಮಯದೊಳಗ ತೀವ್ರ ರೌದ್ರ ಧ್ಯಾನ ಆಗೋದಿಲ್ಲ. ಆಗೋದಂತೂ ಆಗೋದ್ರಿ, ಆದರೆ ತೀವ್ರ ಆಗೋದಿಲ್ಲ. ಮರಣದ ಸಮಯಕ್ಕೆ ತೀವ್ರ ರೌದ್ರ ಧ್ಯಾನ ಆಯಿತು ಅಂತಂದ್ರೆ ಜೀವನ ತುಂಬೆಲ್ಲ ಸಾಕಷ್ಟು ಶುಭ ಅನುಷ್ಠಾನ ಮಾಡಿದ್ರೂ ಎಲ್ಲ ತಿರುಮುರುವಾಗಿ ಹೋಗ್ತಿದೆ ರೀ ಪ್ರಭು. ಜೀವದ ಗಳಿಕೆ ಎಲ್ಲ ನೀರೊಳಗೆ ಹೊರಟು ಹೋಗ್ತಿದೆ ರೀ, ಭವರೂಪದ ಸಮುದ್ರದೊಳಗೆ ಕರಗಿ ಹೋಗ್ತಿದೆ ರೀ. ಏನು ಮಾಡಲಿಕ್ಕೆ ಆಗ್ತಿದೆ? ಸಕ್ಕರೆ ಮೂಟೆ ತಲೆ ಮೇಲೆ ಹೊತ್ಕೊಂಡು ಹೋಗೋದಿದೆ, ಹಳ್ಳ ದಾಟೋದಿದೆ, ಮತ್ತು ಏನು ಮಾಡೋದ್ರಿ? ಅದು ಭಾರ ಆಯಿತು ಅಂಥೇಳಿ ಸ್ವಲ್ಪ ಕೆಳಗಿಳಿಸಿಟ್ರೆ ಹಗರ ಆಗ್ತಿದೆ, ಭಾಳ ಹಗುರ ಆಗ್ತಿದೆ, ಎಲ್ಲಾನು ತಿರುಗಿ ಹೋಗ್ತಿದೆ. ಆಗ ಶುಭ ರೂಪದ ಸಕ್ಕರೆ ಮೂಟೆ ಜೀವನ ತುಂಬ ಎಲ್ಲ ರೀ. ದಿನಾ ಬಸ್ತಿಗೆ ಹೋಗಿದ್ದೇನೆ, ದಿನ ಬಸ್ತಿಗೆ ಹೋಗಿ ಬಂದಲ್ದ ಬಾಯಿಯೊಳಗೆ ನೀರು ಹಾಕಿಲ್ಲ. ಡಾಕ್ಟ್ರ್ ಬೈದ, ಮನೆಯವರೆಲ್ಲ ಬೈದರು, ಆದರೂ ಕೇಳ್ತಾ ಇಲ್ಲ. ಅಷ್ಟು ಶುಭದ ಸಕ್ಕರೆ ಮೂಟೆ ಕಟ್ಕೊಟ್ಟಿದ್ದೇವೆ. ಆದರೆ ಮರಣದ ಸಮಯದೊಳಗೆ ರೌದ್ರ ಧ್ಯಾನ ಆಯ್ತಲ್ಲ, ಆ ಸಕ್ಕರೆ ಮೂಟೆ ಆ ಮರಣ ಅಲ್ಲಿ ಇಳಿಸಿಡೋದಲ್ಲ, ಅದು ಜಾರಿ ಬೀಳ್ತಿದೆ ರೀ, ಹೊತ್ಕೊಳ್ಳುವ ಸಾಮರ್ಥ್ಯ ಇರೋದಿಲ್ಲ.
ಅದಕ್ಕೆ ಶುಭದ ಆಸಕ್ತಿಯನ್ನು ಬಿಟ್ಟ ಶುದ್ಧ ಸ್ವರೂಪದ ಧ್ಯೇಯವನ್ನು ಇಟ್ಟುಕೊಂಡ ಅಶುಭವನ್ನು ಮರೆಯೋದ ಜೀವನದ ಕರ್ತವ್ಯ ಇದೆ ರೀ. 3 ಮಾತು ಹೇಳಿದೆ. ಶುಭವನ್ನು ಮರಿ ಶುದ್ಧದ ಧ್ಯೇಯವನ್ನ ಇಟ್ಟುಕೊಂಡ ಶುಭದ ರುಚಿಯನ್ನು ಬಿಡೋದಿದೆ. ಶುಭವನ್ನ ಬಿಟ್ರೆ ಅಂತಂದ್ರೆ ಮುಗೀತ್ರಿ. ಶುಭವನ್ನ ಬಿಟ್ರ ಅಶುಭ ಹೋಗೋದನೇ ಇಲ್ಲ. ಶುಭದ ರುಚಿ ಬಿಡೋದಿದೆ. ಅಶುಭವನ್ನ ಸಮಯ ಸಮಯಕ್ಕೆ ಸಾಯಿಸೋದಿದೆ ರೀ. ವಿಕಾರಿ ಭಾವ ಬರ್ತಾ ಇರೋರಿ ಅವರನ್ನ ಶುಭದ ಮುಖ್ಯತೆಯಿಂದ ಸಾಯಿಸ್ತಾ ಹೋಗೋದು. ಗುರಿ ಶುದ್ಧದ್ದ ಇಟ್ಕೊಳ್ಳೋದು ಬಹಳ ಇದೆ ರೀ. ಜೀವ ಒಂದಿದೆ, ಪಾಪ ಏಕಾಕಿ ನೋಡ್ರಿ. ಒಂದೇ ಒಂದಿದೆ ರೀ. ಜೀವ ಒಂದೇ ಒಂದಿದೆ ಅಣ್ಣ. ಜೀವ ಒಂದೇ ಒಂದಿದೆ. ಉದ್ಗಲ ಎಷ್ಟು ಅದಾವ್ರಿ? ಅನಂತದ. ಯಾವ ಜೀವ ಅಂತ ಹೇಳಿದಾರಲ್ಲ ಸರ್ವಜ್ಞ ಪ್ರಭು, ಅವು ಕೂಡ ನನಗೆ ಪುದ್ಗಲನ ಅದಾವ್ರಿ. ದೇಹದ ಮಾಧ್ಯಮದಿಂದನೇ ನೋಡ್ತಾ ಇದ್ದೇನೆ. ಮಗುವಿನ ಮಾತು, ಕಿಲಕಿಲ ನಗು, ಅವೆಲ್ಲ ಏನದವ್ರಿ? ಪುದ್ಗಲ ಅದಾವೇನು? ಜೀವದ ವಿಕಾರ ಅದಾವ್ರಿ, ಪುದ್ಗಲ ಅದಾವ್ರಿ. ಹಾಗಾದ್ರೆ ಈ ಜೀವ ಮೂರ್ಛಿತ ಯಾವುದ್ರೊಳಗಾದ? ಪುದ್ಗಲ. 3 ತಿಂಗಳ ಮಗು ಅಂತ ನಗ್ತಿದ್ದೇನೆ. ನಕ್ಕ ನಂತರ ಎಷ್ಟು ಸಂತೋಷ ಆಗ್ತಿದೆ ನಮ್ಗ. ನನ್ ನೋಡಿ ನಕ್ಕಿದೆ, ನನ್ ನೋಡಿ ಮತ್ತೆ ಮಾತಾಡಿಸಿ ಮತ್ತೆ ನಗು ಹಾಗೆ ಮಾಡ್ತೇವ್ರಿ. ಅಂದ್ರೆ ಇದರ ಅರ್ಥ ಏನಿದೆ? ಅರೆ ಸೂಕ್ಷ್ಮ ಭಗವದ್ ಧರ್ಮ. ಭವಸಾಗರವನ್ನ ದಾಟೋದು ಬಹಳ ಕಠಿಣ ಇದೆ. ಕಠಿಣ ಅರ್ಥಾತ್ ಸೂಕ್ಷ್ಮಾತಿ ಸೂಕ್ಷ್ಮ ತತ್ವದವರೆಗೆ ತಲುಪಿದ ನಂತರ ಅದು ಸಾಧ್ಯ ಇದೆ. ಹೀಗೆ ಮೇಲೆ ಏನಾದರೂ ಒಂದು ಗ್ರಂಥ ಓದಿದ್ನು, ಏನಾದರೂ ಒಂದಿಷ್ಟು ದಾನ ಕೊಟ್ಟಿದ್ನು. ಬೆಳಿಗ್ಗೆ ಎಷ್ಟು ಬಾರಿ ಹೇಳಿದ್ರು ಅಪ್ಪಾಜಿ. ಸ್ವಾಮೀಜಿ ಪ್ರವಚನದೊಳಗಂತೂ ಬೇಕಾದಷ್ಟು ಬಾರಿ ಬರ್ತಿದೆ. ದಯಾ, ದಾನ್, ಪೂಜಾ, ಭಕ್ತಿ, ವ್ರತ್ ಅದು ಬರತ್ತಿದೆ. ಅಪ್ಪಾಜಿ ಎಷ್ಟು ಹೇಳಿದರು. ಶಿಖರ್ಜಿ ಯಾತ್ರೆ ಮಾಡಿದ್ನು, ದಾನ ಕೊಟ್ಟಿದ್ನು, ಬಸ್ತಿಗೆ ಹೋದ್ನು, ಗ್ರಂಥದ ಅನುವಾದ ಮಾಡಿದ್ನು, ಹೇಳಿದ್ರಲ್ಲ. ಏನಿದೆ ಎಲ್ಲ ಅದ? ಎಲ್ಲವೂ ಏನಿದೆ? ಪುದ್ಗಲ. ಅವಿವೇಕದಿಂದ ಮಾಡುವಂಥ ಪುದ್ಗಲದ ನಾಟಕ ಇದೆ. ಪುದ್ಗಲದ ನಾಟಕ ಅರ್ಥಾತ್ ನಾನು ಅದರ ಜೊತೆಗೆ ಒಂದಾಗ್ತಾ ಇದ್ದೇನೆ. ನಾನು ಅದೇ ಅಂಥೇಳಿ ತಿಳಿತಾ ಇದ್ದೇನೆ. ಯಾವುದಂಥೇಳಿ? ಪುದ್ಗಲದ ಕಾರ್ಯವನ್ನು ನಂದಂಥೇಳಿ ತಿಳಿತಾ ಇದ್ದೇನೆ. ನನಗೆ ಆನಂದ ಯಾವುದರಿಂದ ಆಗ್ತಿದೆ? ಪುದ್ಗಲದಿಂದ. ಹಾಗಾದ್ರೆ ನನ್ನ ಆನಂದ, ನನ್ನ ಉಸಿರು, ನನ್ನ ಜೀವನಕ್ಕೆ ಆಧಾರ ಎಲ್ಲವೂ ಏನು? ಪುದ್ಗಲ. ಹಾಗಾದ್ರೆ ಆ ಪುದ್ಗಲದೊಳಗ ನಾನು ನನ್ನ ರೂಪದಿಂದ ನನ್ನನ್ನು ಯಾವಾಗ ಪಡೆಯೋದು ಅಂತ ಇಲ್ಲಿ ವಸ್ತು ಸ್ವರೂಪವನ್ನು ಹೇಳಿದರೆ, ನಾನು ಸ್ವಲ್ಪ ಇನ್ನೂ ಮುಂದೆ ಹೋಗಿ ಆಕಾಶ, ಲೋಕಾಕಾಶ, ತ್ರಸನಾಡಿ ಮತ್ತು ಮನುಷ್ಯ ಕ್ಷೇತ್ರ ಹೇಳಿದಂತೆ ನಿಜವಾಗಿ ಮನುಷ್ಯ ಜನ್ಮ ದ್ರವ್ಯ ಸಾಪೇಕ್ಷೆಯಷ್ಟು ಕಠಿಣ ಇದೆ. ಜೀವಂತೂ ಅನಂತದವ್ರಿ. ಜೀವಂತೂ ಆಕಾಶದ ತುಂಬೆಲ್ಲ, ಲೋಕಾಕಾಶದ ತುಂಬೆಲ್ಲ ಇದಾವೆ. ಆದ್ರೆ ಜೀವಗಳ ತ್ರಸನಾಡಿಯೊಳಗೆ ಮನುಷ್ಯ ಜೀವಗಳ ಮನುಷ್ಯ ಕ್ಷೇತ್ರ 2.5 ದ್ವೀಪದೊಳಗೆ ಅಂಥದ್ರೊಳಗೆ ನಾನಿದ್ದೇನೆ. ಇದರದ್ದು ನಮಗೆ ಮಹಿಮಾ ಬರಬೇಕ್ರೆ, ನಮಗೆ ವಿಸ್ತಾರತೆ ಬೇಕಾಗಿದೆಯಲ್ಲ, ಆಂತರ್ಯದ ವಿಶಾಲತೆ ಬೇಕಾಗಿದೆ. ಆಂತರ್ಯದ ಸಾಮರ್ಥ್ಯ ತಿಳ್ಕೊಳ್ಳೋದಿದೆಯೋ ಹೊರಗಡೆ. ಅರೆ ದುಡ್ಡು ಏನು ಮಾಡ್ತಿದೆ, ನಡಿ ಪ್ರವಾಸಕ್ಕೆ ಹೋಗೋಣ ಅಂತಿದೆ. ಅಲ್ಲಿ ಹೋಗೋಣ, ಇಲ್ಲಿ ಹೋಗೋಣ, ಅಲ್ಲಿ ಹೋದ ನಂತರ ಮತ್ತೊಂದು ಕಡೆ ಹೋಗೋ ವಿಚಾರ್ರೆ. ಅಲ್ಲಿ ಹೋದ ಮೇಲೆ ಮುಂದಿನ ಸಲ ಅಲ್ಲಿ ಹೋಗೋಣ, ಇಲ್ಲಿ ಹೋಗೋಣ, ತಿರುಗಾಡಕ್ಕೆ ಹೋಗೋಣ, ಅದು ಖರೀದಿ ಮಾಡೋಣ, ಇದು ಖರೀದಿ ಏನು ಮಾಡ್ತಿದೆ ದುಡ್ಡ? ಕೇವಲ ಈ ಜೀವವನ್ನ ತನ್ನ ಸ್ವರೂಪದಿಂದ ದೂರ ತಗೊಂಡು ಹೋಗ್ತಿದೆ. ಎಷ್ಟೆಷ್ಟು ಇವ ಅದಕ್ಕೆ ಮೋಹಿತ ಆಗ್ತಾನಲ್ಲ, ಅಷ್ಟು ಮನುಷ್ಯ ಕ್ಷೇತ್ರ ಹೋಯ್ತು. ಆಮೇಲೆ ತ್ರಸನಾಡಿನೂ ಬಿಟ್ಟು ಹೋಯ್ತು. ಆಮೇಲೆ ಅದೇನು ಅಸಂಖ್ಯ ಲೋಕ ಪ್ರದೇಶ ಅದಾವಲ್ಲ, ಅಲ್ಲೆಲ್ಲ ವಿಹಾರ ಮಾಡೋದ್ರಿ. ಯಾರು ನಮ್ಮವ್ರಲ್ಲಿ? ಅಲ್ಲಿ ಯಾರ್ರಿ? ತ್ರಸನಾಡಿನೂ ಇಲ್ಲ. ಲೋಕಾಕಾಶ 343 ಘನರಜ್ಜು ಪ್ರಮಾಣ ಲೋಕಾಕಾಶ ಇದೆಯಲ್ಲ, ಅಲ್ಲಿ ನಾವು ಹೋಗೋದು. ಯಾಕೆ ಹೋಗೋದ? ಏಕೇಂದ್ರಿಯಾಗಿ ಹೋಗೋದ್ರಿ. ಅಲ್ಲಿ ನಮ್ಮವ್ರು ಯಾರು? ಇಲ್ಲಿ ಆರೋಪ ಮಾಡ್ತೇವೆ. 1 ತಾಸು ಆಯ್ತು ಮಲ್ಕೊಂಡಿದ್ದೇನೋ, ಇನ್ನೂ ಸೊಸಿ ಮಾತಾಡಿಸ್ತಾನೆ ಇಲ್ಲ. ಯಾಕಮ್ಮ ತಲೆ ನೋಯ್ತಾ ಇದೆಯೇನ, ಏನು ತಲೆ ಸುತ್ತು ಬರ್ತಾ ಇದೆ ಅಂತ ಹೇಳಿ ಕೇಳ್ತಾನೆ ಇಲ್ಲ. ಮಗ ನಾಷ್ಟ ಮಾಡಿ ಹೋದ, ಕೇಳಲೇ ಇಲ್ಲ.
ಇವಳಿಗೆ ತಲೆನೋವಿಗಿಂತ ಆ ನೋವು ಅಧಿಕ. ಇದೇನಿದೆ ರೀ, ಇದೇನಿದೆ? ಒಂದು ಈ ಶರೀರ ನಾನು ಅನ್ನುವಂಥ ಚಿದ್ ವಿಕಾರದಿಂದ ಬೆಳೆಯುವಂಥ ಪುದ್ಗಲದ ನಾಟ್ಯ ರೀ. ಎಲ್ಲಿ ಹೋಗ್ತಾ ಇದ್ದೇವೆ ಸುಧಾತ? ಎಷ್ಟು ಪರದಿಂದ ಅಪೇಕ್ಷಾ ಮಾಡ್ತೇವೆ ಸುರೇಖಾತ. ಪರದಿಂದ ನಾವು ನಿರಂತರ ಪರದಿಂದ ಅಪೇಕ್ಷಾ ಮಾಡ್ತೇವೆ. ಅರ್ಥಾತ್ ನಮಗೆ ಪರಾಧೀನತೆ ಸಾಕನ್ಸಿಲ್ಲ. ನಮಗೆ ಸ್ವಾಧೀನತೆ, ದಿಗಂಬರ ಸಂತರ ಹೇಳುವಂಥ ಸ್ವಾಧೀನತೆ ನಮಗೆ ತಿಳಿದು ಬರೋದನ್ನೇ ಸಾಧ್ಯ, ತಿಳಿದು ಬರೋ ಸಾಧ್ಯನೇ ಇಲ್ಲ. ಮೂರು ಕಾಲದಲ್ಲೂ ಸಾಧ್ಯ ಇಲ್ಲ. ವಿಶೇಷತೆ ಅಂದರೆ ಜೀವದ್ರವ್ಯವು ಒಂದು ಇದೆ. ಯಾವುದದ? ಯಾವುದದ ಜೀವದ್ರವ್ಯ? ಇರುವೆ, ಸೊಳ್ಳೆ, ನಾನೇಕಾಕಿ. ಮೂರು ಕಾಲದಲ್ಲಿ ನಾನೇಕಾಕಿ. ಪರದ ಸಂಯೋಗವು ನನಗಲಿತ, ಸ್ಥಿತಿ ಪೂರೈಸಿ ಹೊರಟು ಹೋಗುವ ನನಗೆ ತಾಗದು ಹರುಷ ಶೋಕ. ಯಾರಿಗೆ? 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 ಯಾವ ತಿಳಿದಿದನಲ್ಲ ಇದೆಲ್ಲ ಸಂಯೋಗ ಅಂತ ಹೇಳಿ ಅವನಿಗೆ. ಮೂರು ಕಾಲದಲ್ಲಿ ನಾನೇಕಾಕಿ. ದುಃಖದ ಮಾತಲ್ಲದ, ವಸ್ತು ಸ್ವರೂಪ, ವಾಸ್ತವಿಕ. ಮೂರು ಕಾಲದಲ್ಲಿ ನಾನೇಕಾಕಿ. ಹಾಡ್ತೇವ್ರಿ, ರುಚಿಸ್ತಿದೇನು ಹಾಡ. ಅದರ ಭಾವ, ಅರ್ಥ, ಭಾವ ಎಲ್ಲಿ ಗ್ರಾಹ್ಯ ಇದೆ ರೀ? ಮೂರು ಕಾಲದಲ್ಲಿ ನಾನೇಕಾಕಿ. ಏಕಾಕಿತನ ಯಾರಿಗೆ ರುಚಿಸ್ತಿದೆ ಹೇಳ್ರಿ? ನಾನು ಮಾತ್ರ ಹೇಳ್ತೇನ್ರಪ್ಪ, ಅವರು ಹೇಳ್ತಾರೆ, ನೀನು ಹೇಳ್ತೀಯ. ಅರೆ, ನಿಸರ್ಗನ ತಂದು ಕೊಟ್ಟಿರುವಂಥ ಏಕಾಕಿತನ, ಏಕತ್ವದ ವಿಚಾರ. ಅರೆ, ನಾನು ಹೇಳಿದ್ದೆ ಪ್ರಕೃತಿಯ ನಿಯಮ ಏಕಾಕಿತನ. ಆದರೆ ಈ ಜೀವಕ್ಕ ಏಕಾಕಿತನ ಜೊತೆಗೆ ಇನ್ನೊಬ್ಬರು ಇದ್ರ ಇನ್ನೊಂದು ತುತ್ತು ಜಾಸ್ತಿ. ಕುರುಕ್ಷೇತ್ರ ಮಾತಾಡ್ತಾ ಅಂತಂದ್ರೆ ಎಷ್ಟು ಹಿಂದೆ ನನ್ನ ಡಬ್ಬದೊಳಗಿನ ಚಪಾತಿ ಎಲ್ಲ ಖಾಲಿ ಆಗೋದು. ಎಷ್ಟು ಪರದೊಳಗರಿ ಈ ಜೀವದ. ಸಕ್ರಿ ಚೀಲದ ಹಾಗೆ ಮನುಷ್ಯ ಜೀವನನೂ ಕರೆಗೆ ಹೊಂಟಿದೆ ನೋಡ್ರಿ. ಈಗ ನಾ ಶುಭದ್ದ ಹೇಳಿದ್ನು ಅದರ ರೌದ್ರದೇ ಅನ್ನೋದ ಸಲುವಾಗಿ. ಈಗ ಮನುಷ್ಯ ಜೀವನ ರೂಪದ ಸಕ್ಕರೆ ಚೀಲ ಪರದ ರುಚಿ ರೂಪದ ಜಲದೊಳಗ ಕರೆಗೆ ನಮ್ಮನೆಗೆ ಯಾರು ಬರೋರು ಇಲ್ಲ, ಹೋಗೋರು ಇಲ್ಲ. ಒಬ್ರು ಹೇಳ್ತಾರೆ, ಅರೆ ಭಾಳ ಒಳ್ಳೇದಾಯ್ತಲ್ಲ, ಭಾಳ ಒಳ್ಳೇದಾಯ್ತಲ್ಲ. ಅದಕ್ಕಿಂತ ಒಳ್ಳೇದೇನಿದೆ? ಸಂಘ ಸಾವಿರಾರು ಮುನಿಗಳದ ಸಂಘ ಇರ್ತಿದೆ. ಯಾರ್ದು ಯಾರಿಗೆ ಪರಿಚಯ ಇರ್ತಿದೆ ರೀ? ಯಾವ ಮುನಿರಾಜರದ ಹತ್ತಿರ ಇರುವಂಥ ಸಂಘಸ್ಥ ಸಾವಿರಾರು ಮುನಿಗಳದ್ದ. ಅರೆ ಎಂಥ ದಿವ್ಯ ಸನ್ನಿವೇಶಲ. ಭಾವದ ಪಾವಿತ್ರ್ಯ ಎಷ್ಟ್ರಿ, ಅಲಿಪ್ತ ಸ್ವಭಾವ ಎಂಥದ್ದು ಸುಧಾತಾಯಿ. ಎಲ್ಲಿಯೂ ಪೂಜೆಗೆ ಪಂಚಕಲ್ಯಾಣಕ್ಕೆ ಹೋಗಿರೋ ವೇಳೆದೊಳಗೆ, ಶಿಬಿರಕ್ಕೆ ಹೋಗಿರೋ ವೇಳೆದೊಳಗೆ ನಮ್ಮ ಮಂದಿನ ಬಿಟ್ಟು ಯಾರೋ ಹತ್ರ ಹೋಗ್ಕೋತ ನಂತರ ಕಹಾಸೆ ಆಯೇ ಅಂತ ಬೇಕಾರೆ ಅವ್ರು ಕೇಳ್ತಾರೋ, ಬೇಕಾದ್ರೆ ನಾವು ಕೇಳ್ತೇವೆ. ಆಮೇಲೆ ಮತ್ತೆ ಎಲ್ಲಿ ಸಿಕ್ಕಲ್ಲೇ ನಗೋದ, ಮತ್ತೆ ಮಾತಾಡೋದ ಮಾಡ್ತೇವ ಅಥವಾ ಇಲ್ರಿ? ಸಾವಿರಾರು ಮುನಿಗಳದ್ದ ಸಂಘ. ಅಂತಿಮ ಶ್ರುತ ಕೇವಲ ಭದ್ರಬಾಹುವಿನ ಸಂಘ ಎಷ್ಟು ದೊಡ್ಡದ್ರೆ? 24,000. 24,000. ರಾವಣನ ದೇಹಾಂತ ಆಗ್ತಿದೆಯಲ್ಲ, ಆ ಕುಸುಮಾಯುಧ ವನದೊಳಗೆ ಹೋಗಿರುವಂಥ ಮುನಿಗಳ ಸಂಘದ ಸಂಖ್ಯೆ ಎಷ್ಟು? 56,000. ಹಾಗಾದ್ರೆ ಯಾರ್ಯಾರ ಜೊತೆಗೆ ಎಷ್ಟು ಒಡನಾಟ ಇರಬಹುದು ಅವ್ರದ್ದು, ಮುನಿಗಳದ್ದು? ಎಷ್ಟು? ವೀತರಾಗ ಮಾರ್ಗವನ್ನು ಯಾವಾಗ ಸಾಧಿಸೋದ್ರೆ? ಎಲ್ಲರ ಜೊತೆಗೆ ಪರಿಚಯ ಒಂದೊಂದು ಮಾತಿಂದ ಇಟ್ಕೊಂಡ್ರೂ ಕೂಡ ಯಾವಾಗ ಸಾಧಿಸೋದು? ಬ್ರಹ್ಮಾನಂದ ಎಲ್ಲರೂ ಕೆಲಸ ಮಾಡ್ಕೊಳ್ಳೋರು ಇರ್ತಾರಂತ ಫೋನ್ ಮಾಡ್ತಾರ್ರಿ. ब्रह्मानंद भाई हम आ रहे हैं, अच्छा भाई आप आ जाइए. ಇರ್ತಿದೆ, ಭೂಮಿಕೆ ಅನುಸಾರ ಮಾಡೋದು ಇರ್ತಿದೆ. ಆದ್ರೆ ಅಂತರಂಗದೊಳಗೆ ಜ್ಞಾನ ಬೇಕು. ಅಪ್ಪಾಜಿ ಏನು ಹೇಳ್ತಿದ್ರು, ಯಾರು ನಿನ್ನ ಮನೆಗೆ ಬರ್ತಾರೋ ಬೆಲ್ಲ ಬಾರಿಸಿ ಅವ್ರು ನಿನ್ನ ಕೆಲಸ ಸಾಧಿಸ್ಕೊಡೋ ಸಲುವಾಗಿ ಬಂದಿರೋದಿಲ್ಲ, ತಮ್ಮ ಕೆಲಸ ಸಲುವಾಗಿ. ಯಾರು ಫೋನ್ ಮಾಡ್ತಾರೋ ಅವ್ರು ತಮ್ಮದೊಂದು ಕೆಲಸ ಸಲುವಾಗಿ.
ಅದೇ ಇದು ವಾಸ್ತವಿಕತೆ ಇದೆ ರೀ. ಯಾರ ಸಲುವಾಗಿ ದ್ವೇಷ ಮಾಡುವ ಮಾತಿಲ್ಲ. ಸ್ವಾಭಾವಿಕವಾಗಿ ಪರ್ಯಾಯಗತ ಯೋಗ್ಯತೆ ಇರ್ತಿದೆ, ಪರೋಪಕಾರಿ ಇರ್ತಿದೆ, ಜ್ಞಾನ ಇರ್ತಿದೆ, ಪ್ರತಿಭಾ ಇರ್ತಿದೆ, ಆ ಪ್ರಕಾರದ ಕಾರ್ಯ ಆಗ್ತವೆ, ಆ ಮಾತು ಬೇರೆ. ಆದರೆ ನನ್ನ ಜೀವನ ಎಲ್ಲಿ ಹೊರಟಿದೆ? ಇಂಥದ್ದು ಹೊರಟು ಹೋದದ್ದು ಜೀವನ ಮತ್ತೆ ಸಿಗ್ತಿದೆನಾ? ಮತ್ತೆ ಸಿಗ್ತಿದೆನಾ? ಯಾರ ಹತ್ರ ಬೇಡ್ಕೊಂಡ್ರೆ ಕೇಳ್ಕೊಂಡ್ರೆ ಸಿಗ್ಬಹುದು? ಯಾರ ಹತ್ರ ಬೇಡ್ಕೊಂಡ್ರೆ ಕೇಳ್ಕೊಂಡ್ರೆ ಅಂಗಲಾಚಿದರ ಸೇವಾ ಮಾಡಿದ್ರೆ ಸಿಕ್ಬಹುದು ಹೇಳ್ರಿ? ಅರ್ಹಂತರ ಸೇವೆ ಮಾಡಿದ್ರೆ, ಅರ್ಹಂತರ ಸೇವೆ ಮಾಡಿದರೆ ಸಿಗ್ತಿದೆ ಏನ? ಅತೀಂದ್ರಿಯ ಆನಂದದ ನಿಧಾನದಾದಂಥ ಶುದ್ಧಾತ್ಮ. ಅಲ್ಲಿ ಸಂಘ ಸಿಗುವುದಿಲ್ಲ, ಸಂಯೋಗ ಸಿಗುವುದಿಲ್ಲ, ದೇಹ ಸಿಗುವುದಿಲ್ಲ. ಏನಿದೆ? ಏನು ಹೇಳಿದ್ರು? ಒಂದು ಜೀವ. ಅರೇ ನಾನು ಏಕಾಕಿ ಇದ್ದೇನೆ. ನನ್ನಂಥವ್ರು ಯಾರಿದ್ದಾರೆ ಹೇಳ್ರಿ? ಈ ದೇಹ ಇದೆ, ಆ ಕರ್ಮ ಇದೆ, ಈ ರಾಗ ಇದೆ, ಆ ಮಂದಿರ ಇದೆ, ಈ ಗ್ರಂಥ ಇದೆ. ನನ್ನಂಥವ್ರು ಯಾರಿದೆ? ನನ್ನಂಥವ್ ನಾನೇ. ಗಗನಂ ಗಗನಾಕಾರೇ ಸಾಗರಂ ಸಾಗರೋಪಮ. ಗೊಮ್ಮಟನ ಹತ್ರ ಹೋಗಿ ಆ ಬೊಪ್ಪಣ್ಣ ಕವಿ ಹೇಳಿದ, ಗಗನಕ್ಕೆ ಗಗನವೇ ಉಪಮ, ಗಗನಂ ಗಗನಾಕಾರೇ. ಆಕಾಶ ಹೇಗಿದೆ? ಆಕಾಶದ ಹಾಗೆ ಇದೆ. ಈ ಛತ್ತದ ಹಾಗೆ ಇದೆ ಅಂದ್ರೆ ಸಾಗರಂ ಸಾಗರೋಪಮ. ಸಮುದ್ರಕ್ಕೆ ಉಪಮ ಯಾರ್ದು ಕೊಡು? ಪ್ರಭು ನಿನಗೆ ಉಪಮೆ ಯಾರ್ದು ಕೊಡ್ಲಿ ನಾನು? ನೀನು ನಿನ್ನ ಹಾಗೇನೆ ಇದ್ಯಪ್ಪ, ನೀನು ನಿನ್ನ ಹಾಗೇನೆ ಇದ್ದೆ, ನಾನು ನನ್ನ ಹಾಗೆ ಇದ್ದೆ. ನಾನು ಅರ್ಹಂತರ ಹಾಗೆ ಇದ್ದೇನೆ, ನಾನು ಸಿದ್ಧರ ಹಾಗೆ ಇದ್ದೇನೆ ಅನ್ನೋದು ಕೂಡ ಅಸತ್ಯ ಇದೆ ರೀ. ನಾನು ಸಿದ್ಧರ ಹಾಗೆ ಇಲ್ಲ, ನಾನು ಅರ್ಹಂತರ ಹಾಗೆ ಇಲ್ಲ. ಸಿದ್ಧ ಸಮಾನ ಸದಾ ಪದಮೇರೋ ಅಂಥೇಳಿ ಭಜನೆ ಬಂತು. ಅದು ಯಾವುದರ ಸಲುವಾಗಿ? ಶರೀರ ಸಂಯೋಗಗಳ ಕಡೆಗಿನ ಲಕ್ಷ್ಯವನ್ನು ಬಿಡುವ ಸಲುವಾಗಿರೆ. ಆದರೆ ಸಿದ್ಧರ ಹಾಗೆ ನಾನೆಲ್ಲ, ನಾನು ನನ್ನ ಹಾಗೆ ಇದ್ದೇನೆ, ನಾನು ಜ್ಞಾತ ಇದ್ದೇನೆ, ನಾನು ಅನುಭವ ಸ್ವರೂಪ ಇದ್ದೇನೆ, ನಾನು ಯಾರ ಹಾಗೆ ಇಲ್ಲ. ಆದರೆ ನನ್ನ ಜೊತೆಗೆ ಇರುವ ಅನಂತ 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 ಏನದವು ಅವೆಲ್ಲ ಬುದ್ಧಿಗಳಿದ್ದಾವೆ, ಅಚೇತನ ಇದ್ದಾವೆ. ಅಚೇತನಗಳ ಜೊತೆಗೆ ಸೇರಿ 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 ಅನಾದಿ ಕಾಲದಿಂದ ನನ್ನನ್ನು ನಾನು ಅಚೇತನ ಅಂತೇಳಿ ನಾನು ಅನುಭವ ಮಾಡ್ಕೊಳ್ತಾ ಇದ್ದೇನೆ. ಕಥೆ ಬರ್ತಿದೆ ಅಲ್ಲ, ಏನ ಸಿಂಹದ ಮರಿ ಕುರಿ ಹಿಂಡಿನೊಳಗೆ ಸೇರಿತು. ಕುರಿ ಹಾಗೇನ ಕುರುಬನ ಕಡೆಯಿಂದ ಬಡಿಸ್ಕೋತಿತ್ತು, ಅಲ್ಲೇ ಇರ್ತಿತ್ತು. ಒಂದು ದಿವಸ ಬೆಟ್ಟದ ಶಿಲೆ ಮೇಲೆ ಆ ಸಿಂಹ, ಅರೇ ಇದು ಯಾವುದಾ ನನ್ನ ಜಾತಿಯಾಗ ಕಾಣಿಸ್ತಿದೆಯಲ್ಲ ಅಂಥೇಳಿ ಸಿಂಹ ಆ ಕುರಿ ಹಿಂಡಿನೊಳಗಿರುವಂಥ ಸಿಂಹದ ಮರಿಯನ್ನು ಗುರುತಿಸ್ತಾರೆ. ಆಮೇಲೆ ಒಮ್ಮೆ ಗರ್ಜನೆ ಮಾಡಿತು. ಗರ್ಜನೆ ಮಾಡಿದ ನಂತರ ಇದರ ಲಕ್ಷ್ಯ ಆ ಕಡೆ ಹೋಯಿತು. ಅರೇ ಇದು ನನ್ನಂಥದ್ದನ ಇದೆಯಲ್ಲ ಅಂಥೇಳಿ ಅನ್ನಿಸ್ತು. ನನಗೆ ಬ್ಯಾ ಅನ್ಲಿಕ್ಕಂತೂ ಬರಲಿಲ್ಲ. ಈಗ ಗರ್ಜನೆ ಮಾಡಲಿಕ್ಕೆ ಬರ್ತಿದೆಯಲ್ಲ ನೋಡೋಣ ಅಂಥೇಳಿ ಬಾಯಿ ತೆಗೀತು. ಆಗ ಕುರುಬನೂ ಇಲ್ಲ, ಕುರಿಗಳು ಇಲ್ಲ. ಕುರುಬು ಹೊಡಿತಿದ್ದರೆ ಆ ಸಿಂಹದ ಮರಿಗೆ ಅದು ಬರೀ ತನ್ನದ ಒಂದಿಷ್ಟು ಶಬ್ದವನ್ನು ಹೊರಗೆ ತೆಗೆದ ನಂತರ ಆ ಕುರುಬು ಬಡಿಯೋದು ಬಿಟ್ಟು ಅದರ ಹತ್ತಿರ ಬರಲಿಲ್ಲ, ಓಡಿವಾಡ. ಯಾವತ್ತೂ ಸಲುವಾಗಿ ಓಡಿ. ಹಾಗೆ ಈ ಮೋಹ, ಈ ರಾಗ, ಈ ದ್ವೇಷ, ಈ ಚೈತನ್ಯ ದೊರೆಯ ಮೇಲೆ ಸಿಂಹದ ಮರಿ, ಅರ್ಹಂತರ ಮರಿ ಎಂಬುರಿ ಹೌದು ಅಥವಾ ಇಲ್ಲರಿ? ಕೇವಲ ಶ್ರೀಮಂತರ ವೀರನಾಥ್ ಮಹಾವೀರ ಪ್ರಭು ಅನಂತ ಸಿದ್ಧ ಆದಿದೇವರ ಮರಿ ನಾವು, ಹೌದೇನಿಲ್ರಿ? ಅದೇ ವಂಶದವರ ಮರಿಗಳು. ಹಾಗಾದ್ರೆ ಒಂದು ಸಲ ನಾನು ಶುದ್ಧ ಚೈತನ್ಯ ಪ್ರಭು ಇದ್ದೇನೆ, ಇದೆಲ್ಲವೂ ಜಡ ಇದೆ, ಪುದ್ಗಲ ಇದೆ, ನನ್ನಿಂದ ವಿಜಾತಿ ಇದೆ, ನಾನು ಇದೆಲ್ಲದರಿಂದ ವಿಲಕ್ಷಣ ಚೈತನ್ಯ 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 ಸ್ವರೂಪ ಇದ್ದೇನೆ. ಒಮ್ಮೆ ಬುದ್ಧಿಯೊಳಗ ಧೈರ್ಯದಿಂದ ಧಾರಣ ಮಾಡೋದ್ರಿ, ಆವಾಗ ರಾಗ ದ್ವೇಷ ಮೋಹ ತನ್ನಷ್ಟಕ್ಕೆ ತಾನೇ ನಮ್ಮಿಂದ ದೂರ ಸರಿತವೆ. ರಾಗವನ್ನು ನೋಡಿ ದ್ವೇಷವನ್ನು ನೋಡಿ ಅದನ್ನು ದೂರ ಮಾಡ್ತೇನೋ ಅಂತಂದ್ರೆ ಅದು ಯಾವಾಗೂ ದೂರ ಆಗೋ ಸಾಧ್ಯ. ವಿಶೇಷತೆ ಏನೆಂದರೆ ಜೀವದ್ರವ್ಯವು ಒಂದು ಇದೆ ಮತ್ತು ಪುದ್ಗಲ ಪರಮಾಣು ದ್ರವ್ಯಗಳೂ ಅನಂತಾನಂತವಿವೆ. ಬರೀ ಅನಂತನೂ ಹೇಳಿಲ್ರಿ ಸುಧಾತ, ಅನಂತಾನಂತ. ನನ್ನ ಶತ್ರು, ನನ್ನ ವಿಲಕ್ಷಣ, ನನ್ನ ಜಾತಿಯವರಲ್ಲ ಅಂಥವ್ರು ಎಷ್ಟು ಅದಾರ್ರಿ ನನ್ನ ಜೊತೆಗೆ? ಅನಂತಾನಂತ. ಅಂದ್ರೆ ಭಯ ಆಗ್ಬೇಕೇನು ಬೇಡ್ರಿ? ನಾನು ಒಬ್ಬನೇ ತಪ್ಪಿಸ್ಕೊಂಡಿದ್ದೇನೆ. ಯಹಾ ಹಮಾರ ಕೋಯಿ ನ ದಿಖತಾ, ನಮ್ಮವ್ರು ಯಾರು ಇಲ್ಲಿ ಕಾಣಿಸ್ತಾ ಇಲ್ಲ ಅಂದ ನಂತರ
ಇವರೆಲ್ಲ ಶತ್ರು. ಇವರೆಲ್ಲ ಅರ್ಥಾತ್ ಈ ಜಡ ಪುದ್ಗರು ಎಲ್ಲ ಶತ್ರು. ಅರೆ ವಿಜಾತಿ, ನನ್ನವ್ರು ಯಾರೂ ಅಲ್ಲ. ಹೀಗನ್ನಿಸಿದ ನಂತರ ಇದರ ಕುರಿತಾಗಿ ವಿರಕ್ತಿಯ ಭಾವ, ಅರುಚಿಯ ಭಾವ, ಉದಾಸೀನದ ಭಾವ ಬರಬೇಕೋ ಬೇಡ್ರಿ. ಆದರೆ ನಮ್ಮದು ದಿನ ಕಳೆದ ಹಾಗೆ ಇದರ ಕುರಿತಾಗಿ ರುಚಿ, ಈ ದೇಹದ ಕುರಿತಾಗಿ ಇದೇನಿಲ್ರಿ. ಇಷ್ಟು ದಿವಸ ಹಂಗಾರೆ ಆಯಿತು, ಇನ್ನು ಶಕ್ತಿ ಕಡಿಮೆ ಆಗ್ತಿದೆ, ಇನ್ನು ಸ್ವಲ್ಪ ಲಕ್ಷ ಕೊಡ್ಬೇಕು. ಏನು ಲಕ್ಷ ಕೊಡೋದ್ರಿ? ಲಕ್ಷ ಅನಾದಿ ಕಾಲದಿಂದ ಅದನ್ನು ಬಿಟ್ಟು ಬೇರೆ ಯಾವುದರ ಮೇಲೆ ನೀ ಕೊಟ್ಟೇ ಇಲ್ಲ, ಇಟ್ಟೇ ಇಲ್ಲ. ಆದರೆ ಅದು ಯಾವಾಗೂ ನಿನ್ನ ಲಕ್ಷ್ಯದ ಮೇರೆಗೆ ಅದು ಪರಿಣಾಮನ ಮಾಡಲೇ ಇಲ್ಲ. ಒಮ್ಮೆ ನಂಬ ಪ್ರಭು, ಅದು ಸ್ವತಂತ್ರ ವಸ್ತು ಇದೆ, ಅದು ಸ್ವತಂತ್ರ ವಸ್ತು ಇದೆ. ಅದು ನಿನ್ನ ಇಚ್ಛೆಯ ಅನುಸಾರ ಕಾರ್ಯ ಮಾಡುವುದಿಲ್ಲ. ನೀ ಅದನ್ನು ನಿನ್ನ ಇಚ್ಛೆಯ ಅನುಸಾರ ಕಾರ್ಯ ಮಾಡಿಸುವ ಸಲುವಾಗಿ ಅನಂತ ಭವಗಳನ್ನೇ ಕಳೆದಿದೆ. ಈಗ ಬಿಟ್ಟು ಬಿಡು ಪ್ರಭು, ನಿನ್ನನ್ನು ನೀತಿ. ನಿನಗೆ ಅದರ ಅವಶ್ಯಕತೆ ಇಲ್ಲ, ಅದರ ಅವಶ್ಯಕತೆ ನಿನಗೆ ಇಲ್ಲವೇ ಇಲ್ಲ. ಯಾವ ಪುದ್ಗಲದಿಂದ ಜೀವನಿಗೆ ಯಾವುದೂ ಒಂದು ಅಂಶ ಕೂಡ ಸಹಾಯ ಆಗುವುದಿಲ್ಲ. ಜಿನೇಂದ್ರ ಪ್ರಭುವಿನ ವಾಣಿ ರೂಪದ ಭಾಷಾವರ್ಗಣದಿಂದ ಜೀವನಿಗೆ ಸಹಾಯ ಆಗ್ತಿದೆಯೋ ಅಥವಾ ಇಲ್ರಿ? ತ್ರಿಲೋಕ ಪೂಜ್ಯ ಪ್ರಭು ಸಮವ ಶರಣಾಧೀಶ್, ಅವನಿಂದ ಈ ಜೀವದ ಕಲ್ಯಾಣ ಆಗ್ತಿದೆಯೋ ಅಥವಾ ಇಲ್ರಿ? ಈ ಜೀವ ತಿಳ್ಕೊಂಡ್ರೆ ಆಗುತ್ತೆ. ಅಂದ್ರನ್ನ ಧೈರ್ಯ ಬೇಕು. ಇಲ್ಲ ಅನ್ನಬೇಕಾದ್ರೆ ಇಲ್ಲ ಅನ್ನಬೇಕಾದ್ರೆ ಧೈರ್ಯ ಬೇಕು. ಧೈರ್ಯ ಬೇಕು. ಇಲ್ಲ ಅನ್ನುವ ಮಾತಾಯಿತು. ಆದ್ರೆ ಆ ಮಾತಿನ ಅನುಸಾರ ಅಂತರಂಗದೊಳಗ ಅವನಿಗೆ ಅವರನ್ನು ಬಿಟ್ಟು ಆಶ್ರಯ ಯಾರೂ ಕಾಣುವುದಿಲ್ಲ. 3 ಲೋಕದೊಳಗ ಆಶ್ರಯ ನಾಲ್ಕೆ ದಿನ ಹೇಳ್ತೇವ್ರಿ. ಅರ್ಹಂತೆ ಶರಣಂ ಪೌವಜ್ಜಾಮಿ, ಸಿದ್ಧೇ ಶರಣಂ ಪೌವಜ್ಜಾಮಿ, ಸಾಹು ಶರಣಂ ಪೌವಜ್ಜಾಮಿ, ಕೇವಲಿ ಪಣ್ಣತ್ತಂ ಧಮ್ಮಂ ಶರಣಂ ಪೌವಜ್ಜಾಮಿ. ದಿನ ಹೇಳ್ತೇವೆ. ಆದ್ರೆ ಅದರ ಆಶ್ರಯದ ಶ್ರದ್ಧೆ ಎಷ್ಟಿದೆ, ಇದರ್ದ ಆಶ್ರಯದ ಶ್ರದ್ಧೆ ಎಷ್ಟಿದೆ ರೀ? ಇದೆಯಲ್ಲ ಮಣ್ಣು, ಇದು ಒಂಥರದ ಮಣ್ಣ, ಇದು ಒಂಥರದ ಮಣ್ಣ. ಅದರ ಶ್ರದ್ಧೆ ಎಷ್ಟಿದೆ? ಅರ್ಹಂತೆ ಶರಣಂ ಪೌವಜ್ಜಾಮಿ ಅನ್ನೋದ್ರೆ ಎಷ್ಟು ಅಸಕ್ತಿ, ಎಷ್ಟು ಮಾಯಾಚಾರ್ಯ. ಅವರು ಹೇಳೋದು ಸರಿ ಇದೆ ರೀ. ಸಮ್ಯಕ್ ದೃಷ್ಟಿ 4ನೇ ಗುಣಸ್ಥಾನದಿಂದ ಮೇಲಿನವರು ಅರ್ಹಂತೆ ಶರಣಂ, ಸಿದ್ಧೇ ಶರಣಂ, ಸಾಹು ಶರಣಂ, ಕೇವಲಿ ಪಣ್ಣತ್ತಂ ಧಮ್ಮಂ ಶರಣಂ ಅಂಥೇಳಿ ಅವ್ರು ಹೇಳೋದು ಸರಿ ಇದೆ. 100ಕ್ಕೆ 100ರಷ್ಟು ಸತ್ಯ ಇದೆ. ಯಾಕೆ ಅಂತಂದ್ರೆ ಆ ಕೇವಲಿ ಪ್ರಣೀತ ಧರ್ಮ ಇದೆ. ನೀನೇ ನಿನಗಾಶ್ರಯ. ಅರ್ಹಂತರ ಹೇಳ್ತಾ ಇದ್ದಾರೆ. ರತ್ನಾಕರ ವರ್ಣಿ ಹೇಳ್ದಲ್ಲ, ನಿನ್ನನೇ ನೋಡು, ನೋಡಿದೊಡೆ ನನ್ನನೇ ನೋಡಿದೆ. ಎಂಥ ಅದ್ಭುತ ವಚನ ರೀ. ರತ್ನಾಕರ ವರ್ಣಿ ಭಗವಂತರನ್ನ ಮಾತಾಡಕ್ಕೆ ಹಚ್ಚಿದನ್ರಿ. ವೀತರಾಗಿ ಭಗವಂತರನ್ನ, ನಿಮ್ಮ ಹತ್ರ ಏನಾದರೂ ಅಂಥದ್ದು ಸಾಮರ್ಥ್ಯ ಇದ್ರೆ, ಭಕ್ತಿ ಇದ್ರೆ, ಶ್ರದ್ಧೆ ಇದ್ರೆ ಮಾತಾಡಿಸ್ರಿ ನೋಡೋಣ. ನಿಮ್ಮ ಭಗವಂತರ, ನಿಮ್ಮ ಊರೊಳಗೆ ಯಾವ ಮಂದಿರದೊಳಗೆ ಭಗವಂತರ ವಿರಾಜಮಾನ ಅದಾರಲ್ಲ ಅವ್ರನ್ನ ಮಾತಾಡಿಸ್ರಿ ನೋಡೋಣ. ಆದ ನಾವು ಮಾತಾಡಿಸಿ ತೋರಿಸಿದ. ಭಗವಂತನ ಅವನಿಗೆ ಹೇಳಿದ್ರೆ, ನಿನ್ನನೇ ನೋಡು, ನೋಡಿದೊಡೆ ನನ್ನನೇ ನೋಡಿದೆ, ನಿನ್ನನೇ ನಂಬುನ್ನು ನಂಬಿದೊಡೆ ನನ್ನನೇ ನಂಬಿದೆ, ನಿನ್ನೊಳಗೈಕ್ಯವಾಗು ಅದುವೇ ನನ್ನೊಳಗೆ ಕಥೆಯಹುದು. ಭಗವಂತನ ಕೇಳಿದ. ಮುನಿಗಳು ಮಾಡುವ ಭಾವ ಪೂಜೆ ರುಚಿಯೋ, ಸದ್ಭಕ್ತ ಶ್ರಾವಕ ವೃಂದ ಮಾಡುವ ಉತ್ತಮ ವಸ್ತು ಪೂಜೆ ರುಚಿಯೋ. ಹೇಳಯ್ಯ, ಇಂತೇಕೆ ಕೆಮ್ಮ ನಿರ್ಪೆ, ಹೀಗ್ಯಾಕೆ ಸುಮ್ಮ ಕೂತೀವಿ ಹೇಳಿ. ನೀ ಯಾವ್ದು ರುಚಿ ಅಂತ ಹೇಳಿ ಹೇಳ್ತಿಲ್ಲ, ಅದನ್ನು ನಾನು ನಿನಗೆ ಮಾಡ್ತೇನೆ. ಭಾವಪೂಜೆ ರುಚಿ ಅಂದ್ರೆ ಭಾವಪೂಜೆ ಮಾಡ್ತೇನೆ. ಭಾವಪೂಜೆ ಅಂದ್ರೆ ಈಗ ಮುಂಜಾನೆ ನೀವೆಲ್ಲ ಮಾಡಿದ್ರೆ ಅದಲ್ಲ. ಭಾವ ಬೇಕ್ರಿ. ಆ ಪ್ರಕಾರ ಅವನಿಗೆ ಅವನೇ ಮಾರ್ದನಿಯುತ್ತ ಅವನ ಅಂತರಂಗವೇ ಹೇಳ್ತು, ಓಹೋ ನೀನೋ ನಿರಪೇಕ್ಷಕ. ಅರ್ಹಂತರ ಬಗ್ಗೆ ಅರ್ಹಂತರ ಹತ್ರ ಕೇಳ್ತಾ ಇದ್ದಾನೆ, ಹಠ ಮಾಡ್ತಾ ಇದ್ದಾನೆ, ಜೋರಾಗಿ ದಬಾಯಿಸ್ತಾ ಇದ್ದಾನೆ. ಕೊನೆಗೆ ಅವನಂತರಂಗನ ಹೇಳ್ತಿದೆ, ನೀನು ನಿರಪೇಕ್ಷಕ. ಅವರೆಲ್ಲರೂ ತಮ್ಮ ತಮ್ಮ ಮನದ ನಿರ್ಮಲತೆ ಚಿತ್ತದ ಶುದ್ಧಿಗಾಗಿ ಯಾರ್ಯಾರು ಹಾಗಿದೆಯೋ ಹಾಗೆ ಪೂಜೆ ಮಾಡ್ತಾರೆ. ನಿನಗೆ ಅದು ಬೇಕಿಲ್ಲ, ಇದು ಬೇಕಿಲ್ಲ.
ಏನು ಬೇಕಾಗಿದೆ ಅರ್ಹಂತರಿ ಜಿನೇಂದ್ರ ಪ್ರಭುವಿಗೆ ಸಮವಸರಣಾಧೀಶನಿಗೆ ಇಂದ್ರ ಮಾಡುವಂಥ ಕಲ್ಪವೃಕ್ಷಗಳ ಪೂಜೆ ಬೇಕಾಗಿದೆ ಅಂದರೆ ಕಲ್ಪವೃಕ್ಷದಿಂದ ಪುಷ್ಪಗಳನ್ನು ಬಿಡಿಸಿ ತಂದ ಅದು ಬೇಕಾಗಿದೆ ಅಂದರೆ ಪೂಜೆ ಚಿನ್ನ ರನ್ನಗಳ ಪೂಜೆ ಮಾಡಿದ ಅದು ಬೇಕಾಗಿದೆ ಅಂದರೆ ಅವನಿಗೆ ಸಮವಸರಣಾಧೀಶನಿಗೆ ಇಲ್ಲ. ಹಾಗಾದ್ರೆ ಆ ಸಮವಸರಣಾಧೀಶ ಸದೃಶನ ಜಿನೇಂದ್ರ ಪ್ರಭು ಇಲ್ಲಿ ಪಾಷಾಣದ್ದೇ ಇರಲಿ ಧಾತುವಿಂದ ಇರಲಿ ಅದರ ಮೇಲೆ ಅದೇ ಪ್ರಕಾರದ ಪ್ರಾಣ ಪ್ರತಿಷ್ಠೆ ಮಾಡಿದ್ದೇ ಇದೆ. ಅವರಿಗೆ ನಮ್ಮಿಂದ ಏನಾಗಬೇಕಾಗಿದೆ ಹೇಳ್ರಿ? ನಮಗಾಗಬೇಕಾಗಿದೆ ಅವರಿಂದ ಏನ? ನನ್ನಲ್ಲೇ ನಾನು ಬರುವಂಥ ಕಾರ್ಯ, ಹೊರಗೆ ನೋಡದೇ ಇರುವಂಥ ಕಾರ್ಯ. ಭಗವಂತನ ಬಿಂಬವನ್ನ 4 ಜನ ಕೂಡಿ ಸ್ಥಾನ ಪಲ್ಲಟ ಮಾಡ್ರೆ ಅವ್ರೇನಾರೇ ಮಾಡ್ತಾರೇನ್ರಿ ನಮಗ? ಇಲ್ಲ, ಏನು ಭಕ್ತಿಯಿಂದ ನತಮಸ್ತಕ ಆಗ್ರಿ, ಪೂಜಾ ಮಾಡ್ರಿ, ಚಾಮರ ತಗೊಂಡು ಕುಣೀರಿ, ದೀಪ ನೃತ್ಯ ಮಾಡ್ರಿ, ಏನು ಬೇಕಾದ್ದು ಮಾಡ್ರಿ, ಅವ್ರು ಪ್ರಸನ್ನ ಆಗ್ತಾರೆ. ಆಹಾ ಎಂಥ ಭಕ್ತಿಪಾ ನಿಂದ, ನಾ ಪ್ರಸನ್ನ ಆದೇನೆ, ಕೇಳಿ ನಿನಗೇನು ಬೇಕು ಅಂತಾರೇನ್ರಿ? ಇಲ್ಲ. ಯಾಕೆ ಅಂತಂದ್ರೆ ಅವರು ವಸ್ತು ಸ್ವರೂಪವನ್ನು ತಿಳಿದಿದ್ದಾರೆ. ಹೇಳಿದರ ವಸ್ತು ಸ್ವರೂಪವನ್ನೇ ಹೇಳ್ತಾರೆ. ಹೇಳಿದರ ಅಂತಂದ್ರೆ ಅವ್ರು ಹೇಳಿದರ ಅದನ್ನೇ ಹೇಳ್ತಾರೋ, ನಿನಗೆ ಬೇಕಾದ್ರೆ ಹೇಳ್ತಾರೆ, ಇಲ್ಲ ಅಂತಂದ್ರೆ ಇಲ್ಲ. ನಯ ಪ್ರಜ್ಞಾಪನೆಯೊಳಗೆ ಮಾತು ಬರ್ತಿದ್ದಾರೆ, ವೀತರಾಗಿ ಸಂತರ ಸತ್ಯವನ್ನೇ ಹೇಳ್ತಾರೆ, ವಸ್ತುವಿನ ಸ್ವರೂಪವನ್ನು ಹೇಳ್ತಾರೆ. ಆದರೆ ಒತ್ತಾಯಪೂರ್ವಕ ಅಲ್ಲ, ನಿನ್ನ ಮನೆಗೆ ಬಂದಲ್ಲ, ನೀನಾಗೇನ ಹೋಗಿ ಕೇಳಿದೆ. ಅವ್ರದ್ದು ಆ ವೇಳೆದೊಳಗ ಸ್ವಭಾವ ಸ್ಥಿರತೆ ತಪ್ಪಿತ್ತು ಅಂತಂದ್ರೆ ಹೇಳಬಹುದು. ಹೇಳಿಲ್ಲ ಅಂತಂದ್ರೆ ನೋಡಂತ ಹೇಳಿ ಖಡ್ಗ ಇರದೆ ನಿಂತರೆ ಹೇಳ್ತಾರೆ ಅವರ ಹೇಳ್ತಾರೆ. ಯಾವುದಕ್ಕೂ ಮಣಿಯುವುದಿಲ್ಲ. ಚಕ್ರವರ್ತಿಯ ಆಜ್ಞೆ ಯಾವುದು ಆ ವೀತರಾಗಿ ಸಂತನೆ ಎದುರಿದ್ದಾರೆ. ಯಾಕೆ? ಅವ್ರಿಗೆ ಯಾರ ಜೊತೆಗೇನೋ ಯಾವ ಪ್ರಕಾರದ ಸಂಬಂಧ ಇಲ್ಲ, ಇಟ್ಟುಕೊಳ್ಳುವ ಮನಸ್ಸೆಲ್ಲ, ಬೇಕಿಲ್ಲ ಅವರಿಗೆ. ದ್ವೇಷ ಬುದ್ಧಿಪೂರ್ವಕ ಅಲ್ಲ, ವಸ್ತು ಸ್ವಭಾವ ಆಗಿದೆ. ಅದರಲ್ಲಿನ ವಿಶೇಷತೆ ಎಂದರೆ ಜೀವದ್ರವ್ಯವು ಒಂದು ಇದೆ ಮತ್ತು ಪುದ್ದುಗಳ ಪರಮಾಣು ದ್ರವ್ಯಗಳು ಅನಂತಾನಂತವಿವೆ. ದ್ರವ್ಯಗಳು ಚಲಾಚಲ ರೂಪವಿವೆ. ಹೇಳ್ರಿ, ದ್ರವ್ಯಗಳ ಚಲಾಚಲ ರೂಪವಿವೆ ಅಂದ್ರೆ ಏನ? ದ್ರವ್ಯಗಳ ಚಲಾಚಲ ರೂಪವಿವೆ ಅಂದ್ರೆ ಏನ? ಒಂದು ಜೀವದ್ರವ್ಯದ ಅಚಲ ಇದೆ, ಉಳಿದದ್ದು ಪುದ್ಗಲ ದ್ರವ್ಯ ಚಲಾಚಲ ಚಲಾಚಲ ರೂಪ. ಆಗಮನ ಗಮನ ರೂಪವಿವೆ. ಅವು ಪುದ್ಗಲ ದ್ರವ್ಯಗಳು ಹೇಗದವು? ಯಾವ ಚಲನವಲನ ಮಾಡ್ತಾವಲ್ಲ ಅವು ಆಗಮನ ಗಮನ ರೂಪ ಇಂದು ಇದಾವೆ. ಜೀವಿ ಪುದ್ಗಲ ಪರ್ಯಾಯಗಳು ತಾವೇ ಹುಟ್ಟುತ್ತ ನಷ್ಟವಾಗುತ್ತ ಮತ್ತೆ ತಾನು ಉತ್ಪನ್ನ ಆಗ್ತಾ ಇರ್ತವೆ, ಮತ್ತು ಹೊರಟು ಹೋಗ್ತಾ ಇರ್ತವೆ. ಹೌದು ಇಲ್ಲ? ಇವೇನಿದಾವೆ? ಗಮನ ಆಗಮನ ರೂಪ ಇದಾವೆ, ಬರ್ತವೆ ಹೋಗ್ತವೆ, ಮತ್ತೆ ಬರ್ತವೆ ಮತ್ತೆ ಹೋಗ್ತವೆ. ಉದ್ಗಲ ಪರಾವರ್ತನೆ ಹೇಳಿದಾರಲ್ಲ, ಏನು ಹೇಳಿದಾರೆ? ಇವೇ ಅರೆ ಈ ದೇಹದೊಳಗೆ ಇಂದೆಷ್ಟು ಪರಮಾಣುಗಳದಾವಲ್ಲ, ಅವೇ ಪರಮಾಣುಗಳ ಇದೇ ಜೀವನಿಗೆ ದೇಹರೂಪ ಆಗಿ ಅನಂತ ಬಾರಿ ಸಂಯೋಗದೊಳಗೆ ಬಂದಿದ್ದಾವೆ. ನೀನಿದೆ ಆಗಮನ ಹೊರಟು ಬರ್ತಾ ಇರ್ತವೆ ಹೋಗ್ತಾ ಇರ್ತವೆ. ಆಗಮನ ಗಮನ ರೂಪ, ಆಗಮನ ಗಮನ ರೂಪವಿವೆ. ಅನಂತ ಆಕಾರ ಪರಿಣಮನ ರೂಪವಿವೆ. ಒಂದೇ ಭವದೊಳಗೆ ಆಕಾರ ಬದಲಿ ಆಗ್ತಿದೆ. ಸಣ್ಣಗಿದ್ದವ ದಪ್ಪಗಾಗ್ತಾನೆ, ದಪ್ಪಗಿದ್ದವ ಗುರ್ತು ಸಿಗ್ತಾ ಇಲ್ಲ, ಎಷ್ಟು ಸಾವಿರ ಹೋಗಿದ್ದೀರಿ ಅಂತಾರೆ. ಹೌದು ಅಥವಾ ಇಲ್ಲ? ಎಷ್ಟು ಪ್ರಕಾರ ಆಕಾರ ರೀ. ಅದು ನೀವು ತಂದ ಅಂತ ಹೇಳಿ ತಿಳ್ಕೊಳ್ತಾನ ಅಥವಾ ಇಲ್ರಿ? ಏನು ಕನ್ನಡಿ ನೋಡಿದ ಮೊದಲು ದಪ್ಪಿದ್ದ ಗುಂಡುಗಿದ್ದ, ಆಮೇಲೆ ಸಣ್ಣಗಾದ್ಮೇಲೆ ಕನ್ನಡಿ ಇದೇನ ಅಲ್ಲ ಅಂತಂದ್ರೆ, ಸಣ್ಣಗಾಗಬೇಕಂತಾನೆ, ದಪ್ಪಗಾಗಬೇಕಂತಾನೆ, ಹಾಗಾಗಬೇಕಂತಾನೆ, ಬೆಳ್ಳಗಾಗಬೇಕಂತಾನೆ, ತಲೆ ಕೂದಲು ಕಪ್ಪಗಾಗಬೇಕಂತಾನೆ, ಏನೇನು ಮಾಡ್ತಾನೆ. ಹಾಗಾದ್ರೆ ನೀವು ಮಾಡ್ತಾ ಇರೋ ಕಾರ್ಯಗಳನ್ನ ನೀವು ಜೀವದ್ದು ಅನುಭವದೇನ್ರಿ? ನೀವೇನೇನು ಕಾರ್ಯ ಮಾಡ್ತಾವೆ? ಒಮ್ಮೆ ತೆಳ್ಳಗಾಗಬೇಕಂತಾನೆ, ನಮ್ಗೆ ದಪ್ಪಗಾಗಬೇಕಂತಾನೆ, ಬೆಳ್ಳಗ ಕರ್ಗ ಅದ ಈಗ ಏನೇನೋ ಮಾಡ್ತಾನಲ್ಲ. ಇದನ್ನು ಕರ್ಗ ಮಾಡ್ಬೇಕಂತಾನು, ಇದನ್ನು ಬೆಳ್ಳಗೆ ಮಾಡ್ಬೇಕಂತಾನು,
ಹ್ಞೂ, ಅದು ಉಲ್ಟಾ ಈಗ ಉಲ್ಟಾ ಆದ್ರೂ ಕೂಡ ಅದನ್ನು ಸ್ವೀಕಾರ ಮಾಡ್ತಾನೆ, ಅಷ್ಟು ಉದಾತ್ತದಂತೆ. ಆದ್ರೆ ಅದೇ ಇರಲಿ, ಹೇಗಿದ್ರು ಅದೇ ಇರಲಿ, ಏನು ಮಾಡೋದು? ಅನಂತ ಆಕಾರ ಪರಿಣಮನ ರೂಪವಿವೆ, ಬಂಧ ಮುಕ್ತಿ ಶಕ್ತಿ ಸಹಿತವಾಗಿ ವರ್ತಿಸುತ್ತವೆ. ಬಂಧ ಆಗುವಂಥ ಶಕ್ತಿನೂ ಅವುದರಲ್ಲೇನೆ ಇದೆ, ಮುಕ್ತ ಆಗುವಂಥ ಅವ ಪರಮಾಣುಗಳ ತಾನಾಗೆ ದೇಹದೊಳಗೆ ಬಂದು ಸೇರಿರ್ತವೆ, ಬಂಧ ಆಗಿರ್ತವೆ, ತಾನಾಗೆ ಬಿಟ್ಟು ಹೋಗ್ತವೆ. ಯಾವ ರೋಗದಿಂದಲ್ಲ, ಯಾವುದರಿಂದಲ್ಲ, ನೀವು ಡಯಟ್ ಮಾಡುವುದರಿಂದಲ್ಲ, ವ್ಯಾಯಾಮ ಮಾಡುವುದರಿಂದಲ್ಲ, ಏನದು ವಾಕಿಂಗ, ಊಟ ವಶಿ, ಏನು ಯೋಗ ಏನೇನು ಅಂತೀರ ಅದೆಲ್ಲ ಎಷ್ಟು ಮೂರ್ಖತನ ನೋಡ್ರಿ. ಇಲ್ಲಿ ಹೇಳಿದ್ರೆ ಒಂದು ಜೀವ ಅನಂತಾನಂತ ಅವುಗಳ ಜೊತೆಗೆ ಇನ್ನು ಜೀವತನವನ್ನು ಮರೆತು ಹೋದದ್ರ ಬಗ್ಗೆ ಪಶ್ಚಾತ್ತಾಪನೂ ಇಲ್ಲ. ಆನಂದ ಇದೆ, ಮರೆಯೋದ್ರ ಆನಂದ ಇದೆ. ಅವರೊಂದು ಹೇಳಿದ್ದಾರೆ, ಆ ಡಾಕ್ಟರ್ ಹತ್ರ ಒಂದು ಹೋಗಿ ಬರಬೇಕು. ಸಣ್ಣವಾದ ಡಾಕ್ಟರ್ ಖರೆ ಕೈಗುಣ ಚಲೋ. ಅವ ಸಣ್ಣವ ಡಾಕ್ಟರ್ ಅನುಭವ ಬೇಕು. ಎಷ್ಟು ಪ್ರಕಾರ ರೀ, ಒಂದು ಯಾವುದ್ರೆ ನಕ್ಕಿ ಐತೆ ನೀವು ಮೂರ್ಖ ಜೀವದ. ಸಣ್ಣವನ ಕಡೆ ಹೋದ ಅಂತಂದ್ರೆ ಕೈಗುಣ ಚಲೋ, ವಯಸ್ಸಾದವನ ಕಡೆ ಹೋದ ಅಂತ ಅನುಭವ ಬೇಕು. ಅದಕ್ಕನ ಅನುಭವ ಇದ್ದವ್ರ ಕಡೆಗೇನ ಬಾಧ್ಯ. ತನ್ನ ಬುದ್ಧಿಯನ್ನು ತಾನೇ ಮೆಚ್ಕೊಳ್ತಾನೆ, ತನ್ನ ಅಜ್ಞಾನವನ್ನು ತಾನೇ ನಂಬುತ್ತಾನೆ, ತನ್ನ ಅವಿವೇಕದಿಂದ ತಾನೇ ಸಂತುಷ್ಟ ಆಗ್ತಾನೆ. ಇವನ ಸಂಸಾರ ಯಾವಾಗ ಬಿಡೋದು ಹೇಳ್ರಿ? ಬಿಡೋದು ಸಾಧ್ಯ. ಸಮಯ ಆಗಿದೆ, ಒಂದು 15 ಮಿನಿಟ್ ಏನ್ರಿ ಅಂದ್ರೆ ಮತ್ತೊಂದು ತಾಸು ಇದನ್ನೇ ತಗೊಂಡವ್ರೆ. ಇದರೊಳಗೆ ಖರೆ ಬೇರೆ ವಿಭಾಗ, ಇದನ್ನು ತಾವು ಓದೋದು ಮುಂದಿನ ಅವ್ರ ನೀತಿ ಅಲ್ಲೇ